just want to let everyone know, ಇದು RCBಯ ಹೊಸ ಅಧ್ಯಾಯ. ಎಲ್ಲರೂ ಈ ದಿನಕ್ಕಾಗಿ ಕಾಯ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಯಾವ ರೀತಿಯಾಗಿ ಕ್ರೇಜ್ ಇದೆ ಅನ್ನೋದನ್ನ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವಾಗ ಬರುತ್ತೆ ಈ ದಿನ, 18ನೇ ತಾರೀಕು ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ದಿನ ಇವತ್ತು ಬಂದೇ ಬಿಡ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯ ಆರಂಭ ಆಗುತ್ತೆ. ಹಾಗಾಗಿ ಇವತ್ತಿನ ಪಂದ್ಯ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಎರಡು ತಂಡಗಳ ಮುಖಾಮುಖಿ ಯಾವ ರೀತಿಯಾಗಿರುತ್ತೆ, ಪ್ಲಸ್ ಮತ್ತೆ ಮೈನಸ್ ಏನು, ಜೊತೆಗೆ ಇವತ್ತಿನ ಪಂದ್ಯದಲ್ಲಿ ಯಾವೆಲ್ಲ ಆಟಗಾರರು ಹೇಗೆ ಆಡಬಹುದು, ಯಾಕಂದರೆ ನಮ್ಮ ಮನೆ ಅಂಗಳದಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ನಮಗಂತೂ ಕ್ರೇಜ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇವತ್ತು ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಪಂದ್ಯ, ನಾಕ್ಔಟ್ ಪಂದ್ಯ. ಹಾಗಾಗಿ ಗೆಲ್ಲಲೇಬೇಕಾಗಿರುವಂತಹ ಒತ್ತಡ RCBಗೂ ಇದೆ, CSKಗೂ ಕೂಡ ಇದೆ. ಸೊ ಹಾಗಾಗಿ ಯಾರು ಗೆಲ್ಲಬಹುದು, ಇದರ ಜೊತೆಗೆ ಮಳೆ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲ್ಲ ಅಭಿಮಾನಿಗಳು ಕೂಡ ಈಗ ಪ್ರಾರ್ಥನೆಯಲ್ಲಿ ಮುಳುಗ್ತಾ ಇರುವಂಥದ್ದು ಇವತ್ತು ಒಂದು ದಿನ ಅಥವಾ ಮಧ್ಯರಾತ್ರಿ 12 ಗಂಟೆಯ ತನಕ ಈ ಮಳೆ ಬರದೇ ಇರಲಿ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ಪಂದ್ಯ ಯಾವ ರೀತಿಯಾಗಿ ಇರುತ್ತೆ, ಹೇಗೆಲ್ಲ ಆಡಬಹುದು, ಮ್ಯಾಕ್ಸ್ವೆಲ್ ಬೇರೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಗೆ ಇರ್ತೀವಿ ಚರ್ಚೆಯನ್ನು ಮಾಡೋದಕ್ಕೆ. ಸೊ ಚರ್ಚೆಯನ್ನು ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು, ಕ್ರೀಡಾ ಪ್ರೇಮಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಂಜು, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಮತ್ತೊಬ್ಬ ಕ್ರೀಡಾ ಪ್ರೇಮಿಯಾದ ಸುಕೃತ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಂಜುನಾಥ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಂಜುನಾಥ್, ನಾನು ನೇರವಾಗಿ ನಿಮ್ಮ ಹತ್ರನೇ ಬರ್ತೀನಿ. ನಾವು ಕಳೆದ ಒಂದು ವಾರದಿಂದ ಒಂದೇ ಒಂದು ಟಾಪಿಕ್, ಅದು RCB ಕ್ವಾಲಿಫೈ ಆಗತ್ತೆ ಅಂತೇಳಿ ನಾವು ಯಾವ ರೀತಿಯಾಗಿ ಸ್ಕ್ರಿಪ್ಟನ್ನು ಮಾಡಿಕೊಂಡಿದ್ದೀವಲ್ಲ, ಹಿಂಗಾಗತ್ತೆ ಅಂತೇಳಿ ಇಲ್ಲಿ ತನಕ ನಾವು ಬಂದಿದ್ದೀವಿ. ಆಲ್ಮೋಸ್ಟ್ ಆಲ್ 85% ಈಗ ನಮ್ಮದು ಸರಿಯಾಗಿದೆ. ಸೊ ಇವತ್ತು ಗೆದ್ರೆ ಆಲ್ಮೋಸ್ಟ್ ಆಲ್ 99-100ಗೆ ಟಚ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಇವತ್ತಿನ ಪಂದ್ಯ ಹೇಗಿರಬಹುದು? ಇವತ್ತಿನ ಪಂದ್ಯ ಒಂಥರ ಇದು ತಲೆಮಾರುಗಳಿಂದ ಇರ್ತೀವಿ ನೋಡಿ, ಇರೋದು ಎಲ್ಲ ಅಂತ ನಮ್ದು ಜಿದ್ದಿನ ಪಂದ್ಯ ಆಗ್ಬಿಡುತ್ತೆ. ಚೆನ್ನೈ RCB ಅಂದ ತಕ್ಷಣ ಒಂದು ಫೈರ್ ಇದೆ, ಒಂದು ಬೆಂಕಿ ಇದೆ ಅದರಲ್ಲಿ. ಯಾಕಂದ್ರೆ ಈ ಕಡೆ ಕೂಲ್ ಕ್ಯಾಪ್ಟನ್ ಧೋನಿ ಇದ್ರೆ, ಅಗ್ರೆಷನ್ ಕಿಂಗ್ ಕೊಹ್ಲಿ ಇರ್ತಾರೆ ಇನ್ನೊಂದು ಕಡೆ. ಸೊ ಹೆಂಗೆ ಅಂತಂದ್ರೆ ಜಿದ್ದಿ ನೋಡ್ತಾ ಇದ್ರೆ ಚೆನ್ನೈ ಟಾಪಲ್ಲಿ ಇರ್ಬೋದು. ಸೊ ಕ್ವಾಲಿಫೈರು ಎಲಿಜಿಬಿಲಿಟಿ ಟೀಮ್ ಅಂತ ಬಂದಾಗ RCBದೇ ಮೇಲುಗೈ ಜಾಸ್ತಿ ಇದೆ. ಸೊ ಅವ್ರನ್ನ ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನಾವು ಸೋಲಿಸಿ ಕ್ವಾಲಿಫೈ ಆಗಿರೋದು ಬಹಳ ಒಂದು ನಿದರ್ಶನಗಳನ್ನ ನಾವು ನೋಡ್ಬಿಟ್ಟಿದ್ದೀವಿ ಕಳೆದ ಸೀಸನ್ನಿಂದನೂ ಇಲ್ಲಿವರೆಗೂ. ಸೊ ಅಂಥ ಕ್ರೂಷಿಯಲ್ ಟೈಮಲ್ಲಿ ಮ್ಯಾಕ್ಸ್ವೆಲ್ ಫಾರ್ಮಿಗೆ ಬಂದಿದ್ದಾರೆ, ಡುಪ್ಲೆಸಿನೂ ಚೆನ್ನಾಗಿ ಆಡಿದ್ದಾರೆ, ಹಳೆಯ CSK ಆಟಗಾರ, ಈಗ ನಮ್ಮ ಹೊಸ RCBಗೆ ಒಂದು ಒಳ್ಳೆ ಒಂದು ಬೆಸ್ಟ್ ಕ್ಯಾಪ್ಟನ್ ಅಂತಲೂ ಬಂದಿದ್ದಾರೆ. ಸೊ ಅದ್ರ ಮಧ್ಯದಲ್ಲಿ ನಮ್ಮ ಕೊಹ್ಲಿ ಕಿಂಗ್ ಯಾವಾಗಲೂ ಚೇಸಲ್ಲಾಗಲಿ ಸೊ ಫಸ್ಟ್ ಬ್ಯಾಟಿಂಗಲ್ಲಾಗಲಿ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಟೀಮ್ಗೆ, ಸೊ ಬ್ಯಾಟಿಂಗಲ್ಲಾಗಿರ್ಬೋದು, ಫೀಲ್ಡಿಂಗಲ್ಲಾಗಿರ್ಬೋದು, ಒಂದು ಟೀಮ್ನ ಒಂದು ನಡ್ಸ್ಕೊಳ್ಳೋ ರೀತಿ ಆಗಿರ್ಬೋದು. ಸೊ 101% ಅವರು ಒಂದು ದಾರೆ ಇರ್ತಾರೆ. ಆ ಒಂದು ಸಂಪೂರ್ಣವಾದ ಒಂದು ವ್ಯಕ್ತಿತ್ವವನ್ನು, ಸಂಪೂರ್ಣವಾದ ಒಂದು ಮೀಸಲನ್ನು ಟೀಮ್ಗೆ ಅಂತ ಇಟ್ಬಿಡ್ತಾರೆ. ಸೊ ಟೀಮಿಂದ ಆಚೆನೆ ಒಂದ್ ಕಡೆ ಇದ್ರೆ ಟೀಮಲ್ಲಿ ಅಗ್ರೆಷನ್ ಇರುತ್ತೆ. ಓಕೆ ಮಾತಾಡೋಣ. ಬಟ್ ಇದಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ಅಲ್ಲಿ ಗ್ರೌಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಂತೆ. ಸೊ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರು ಕೂಡ ಅಲ್ಲಿಂದ ಈಗ ಸಿಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯ ಆರಂಭ ಆಗತ್ತೆ. ಸೊ ಯಾವ ರೀತಿಯಾಗಿ ಅಲ್ಲಿ ಕ್ರೇಜ್ ಇದೆ, ಜೊತೆ ಏನ್ ಹೇಳ್ತಾ ಇದ್ದಾರೆ ಅಭಿಮಾನಿಗಳು? ಸೊ ಅಲ್ಲಿ ಬಹಳ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಮತ್ತೆ MS ಧೋನಿ ಅಂತ ಬಂದಾಗ ಸಪೋರ್ಟ್ ಯಾರಿಗಿದೆ ಅಂತೇಳಿ ಇವತ್ತಿನ ಪಂದ್ಯದಲ್ಲಿ? ಮಾತಾಡಿ. ಹೆಂಕುಮಾರ, ಖಂಡಿತವಾಗ್ಲು ಈಗಾಗಲೇ ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಪಂದ್ಯ ಕೂಡ ಆರಂಭವಾಗ್ತಾ ಇರುವಂತದ್ದು. ಈಗಾಗಲೇ RCB ತಂಡ ಕಂಪ್ಲೀಟ್ ಆಗಿ ಕ್ರೀಡಾಂಗಣವನ್ನು ಸೇರ್ಕೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚೆನ್ನೈ ತಂಡ ಕೂಡ ಆಗಮಿಸ್ತಾ ಇರುವಂತದ್ದು. ಹೀಗಾಗಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಸದ್ಯಕ್ಕೆ ಯಾವ ರೀತಿ ಇದ್ದಾರೆ ಅಂತ ತೋರಿಸ್ತಾ ಹೋಗ್ತೇನೆ. ಮೊದಲಾಗಿ ಮಹೇಂದ್ರ ಸಿಂಗ್ ಧೋನಿ ಹಾಗೆಯೇ ವಿರಾಟ್ ಕೊಹ್ಲಿ ಅವರ ಜಿದ್ದಿ ಆಟವನ್ನು ನೋಡೋದಕ್ಕೆ ಅಭಿಮಾನಿಗಳು ಕಾಲಿಕೊಳ್ತಿರುವಂತದ್ದು. ಒಂದು ಕಡೆ ಚೆನ್ನೈ ಅಭಿಮಾನಿಗಳ ಕ್ರೇಜ್, ಮತ್ತೊಂದು ಕಡೆ RCB ಅಭಿಮಾನಿಗಳ ಕ್ರೇಜ್. ಇವತ್ತು ನಾವು ಗೆದ್ದೇ ತೀರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ RCB ಅಭಿಮಾನಿಗಳಿದ್ದಾರೆ. ಮತ್ತೊಂದು ಕಡೆ ಚೆನ್ನೈ ಕೂಡ ಧೋನಿ ಅವರ ಸಾರಥ್ಯದಲ್ಲಿ ಇವತ್ತು ಗೆದ್ದು ಬೀಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಾ ಇರೋದು. ಹೀಗಾಗಿ ಅಭಿಮಾನಿಗಳು ಕೂಡ ಹೆಚ್ಚಾಗಿ ಇಲ್ಲಿರುವಂತದ್ದು. ಈ ಸಾಕಷ್ಟು ಲೇಡಿ ಫ್ಯಾನ್ಸ್ ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಮೇಡಮ್, ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಓಕೆ, ಸ್ವಲ್ಪ ಕನ್ನಡ ಬರೆದವರು ಕೂಡ ಸಿಕ್ಕಾಪಟ್ಟೆ
ಆದ್ರೂ ಕೂಡ ಈ ಒಂದು ಪೋರ್ಷನ್ ನೋಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಜನ ನಿಂತಿದ್ದಾರೆ ಅಂತ. ಚೆನ್ನೈ ಅಭಿಮಾನಿಗಳು, ಅದರಲ್ಲೂ RCB ಅಭಿಮಾನಿಗಳು ಎಲ್ಲರೂ ಕೂಡ ಮಿಕ್ಸ್ ಅಪ್ ಆಗಿರುವಂತದ್ದು. ಇವತ್ತು ಕಂಪ್ಲೀಟ್ ಆಗಿ ಸ್ಟೇಡಿಯಂ ನಲ್ಲಿ ಯೆಲ್ಲೋ ಮತ್ತು ಬ್ಲೂ ಹಾಗೂ ರೆಡ್ ಜರ್ಸಿಯನ್ನ ನಾವು ನೋಡಬಹುದಾಗಿದೆ. ಹಾಗೆ ಆ ಲೇಡಿ ಫ್ಯಾನ್ಸ್ ಇಲ್ಲಿ ಅಂಕಲ್ ಫುಲ್ ಸಿಕ್ಕಾಪಟ್ಟೆ ಕ್ರೇಜಿ ರೆಡಿ ಆಗಿ ಬಂದಿದ್ದಾರೆ. ಮಾತಾಡ್ಸೋಣ ಅಂಕಲ್, ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಓಕೆ, ಟುಡೇ RCB ವರ್ಸಸ್ CSK, what is the expectation? RCB will win. Totally win. And we will win. RCB. किसका फैन है आप? Virat Kohli. ಓಕೆ, ಇನ್ನು ಸಾಕಷ್ಟು ಅಭಿಮಾನಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ. ನಾವು ಕೋಪರೇಟ್ ಮಾಡಬೇಕಾಗುತ್ತೆ ಆರಕ್ಷಕರಿಗೂ ಕೂಡ. ಯಾಕಂತಂದ್ರೆ ಈಗ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿ ಸಾಗರ ಈಗ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಧ್ವನಿ ಕೂಡ ನಿಮ್ಗೆ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಕಾಣಿಸುತ್ತೆ. ಧೋನಿ ಮತ್ತು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಜಿದ್ದಾಜಿದ್ದಿ ಬಂದಿರುವಂತದ್ದಲ್ಲಿ ಒಂದು ಕಡೆ ವಿರಾಟ್ ಕೊಹ್ಲಿ, ಒಂದು ಕಡೆ ಮಹೇಂದ್ರ ಸಿಂಗ್ ಧೋನಿ. ಹೀಗಾಗಿ ಏನು ಟೋಟಲ್ ಆಗಿ ಈಗ ಚೆನ್ನೈ ತಂಡ ಆಗಮಿಸ್ತಾ ಇರುವಂತದ್ದು. ಚೆನ್ನೈ ತಂಡದ ಒಂದು ಎಂಟ್ರಿಯಲ್ಲಿ ನೋಡ್ತಾ ಇದ್ದೀರಾ. ಚೆನ್ನೈ ತಂಡ ಈಗ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಅಭಿಮಾನಿಗಳ ಹರ್ಷೋದ್ಗಾರ, ಮಹೇಂದ್ರ ಸಿಂಗ್ ಧೋನಿ ಆದಿಯಾಗಿ ಎಲ್ಲರೂ ಕೂಡ ಕ್ರೀಡಾಂಗಣವನ್ನು ಸೇರ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಲೈವ್ ದೃಶ್ಯಾವಳಿಗಳು, ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಲೈವ್ ದೃಶ್ಯಾವಳಿಗಳು. ನಮ್ಮಲ್ಲಿ ಮಾತ್ರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ನಿಜವಾಗೂ ಕೂಡ ಇವತ್ತು ಜನ ಜಾತ್ರೆ ಏರ್ಪಟ್ಟೆ ಬಂದದ್ದು. ಜನ ಜಾತ್ರೆ ಪಂದ್ಯವನ್ನ ಯಾವಾಗ ನೋಡ್ತೀವಿ, ಪಂದ್ಯವನ್ನ ಯಾವ ಕ್ಷಣದಲ್ಲಿ ನಾವು ಕಣ್ತುಂಬಿಕೊಂಡೇವೆ ಅನ್ನೋದು ವಿಶ್ವಾಸದಲ್ಲಿರುವಂಥದ್ದು. ವಿಶ್ವ ಅಲ್ಲ, ನಿಮ್ಮ ಮಾತುಗಳನ್ನು ನೋಡ್ತಾ ಇದ್ರೆ ನೀವು ಯಾವ ರೀತಿಯಾಗಿ, ನಿಮ್ಮಲ್ಲಿ ಯಾವ ರೀತಿಯ ಕ್ರೇಜ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ CSK ತಂಡದವರು ಕೂಡ ಅಲ್ಲಿ ಬಂದಿದ್ದಾರೆ. ಅಭಿಮಾನಿಗಳ ಸಾಗರ, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ. ಬಟ್ ಈ ಮಳೆಯ ವಿಚಾರವಾಗಿ ಏನಾದರೂ ಹೇಳ್ತಾ ಇದ್ದಾರಾ ಅಲ್ಲಿನ ಅಭಿಮಾನಿಗಳು? ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ರಿ. ಇಡೀ ವಿಶ್ವದ ಕ್ರೀಡಾ ಅಭಿಮಾನಿಗಳು ಕಾಯ್ತಾ ಇರುವಂತ ಕ್ಷಣ ಇದು. ಯಾಕೆಂದ್ರೆ CSK ಹಾಗೂ RCB ಪಂದ್ಯ ಅಂತ ಹೇಳಿದಾಗ, ಅದರಲ್ಲೂ ಈ ರೀತಿಯ ನಾಕ್ಔಟ್ ಪಂದ್ಯ ಬಂದಾಗ ನಿಜವಾಗ್ಲೂ ಕೂಡ ಜನ ಕಿಕ್ಕೆರೆದು ಸೇರ್ತಾರೆ. ಸೊ ಅಭಿಮಾನಿಗಳ ಸಾಗರವನ್ನ ನೀವು ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಜನ ಬಂದಿದ್ದಾರೆ ಅಂತೇಳಿ. ಇವಾಗ 6 ಗಂಟೆ ಪಂದ್ಯ ಆರಂಭ ಆಗೋದು 7:30ಕ್ಕೆ. ಇನ್ನು 1.5 ಗಂಟೆಗಳ ಸಮಯ ಇದೆ. ಆದರೆ ಹೊರಗಡೆ ಯಾವ ರೀತಿಯಾಗಿ ಜನಸಾಗರ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಯಾಕೆಂದ್ರೆ ಎಲ್ಲರೂ ಕೂಡ ಈ ಪಂದ್ಯವನ್ನು ನೋಡಲೇಬೇಕು ಅಂತೇಳಿ. ಜೊತೆಗೆ ಎಲ್ಲ ಅಭಿಮಾನಿಗಳ ಪ್ರಾರ್ಥನೆ ಏನು ಅಂತಂದ್ರೆ, ಇವತ್ತು ಒಂದು ದಿನ ಮಳೆ ಬರದೇ ಇರಲಿ ಅಂಥೇಳಿ ದೇವರ ಮೊರೆ ಹೋಗ್ತಾ ಇರುವಂಥದ್ದು. ಬೆಳಗ್ಗೆಯಿಂದ ಹೋಮ ಹವನ, ವಿಶೇಷವಾಗಿರುವಂಥ ಪೂಜೆಗಳು ಕೂಡ ನಡೀತಾ ಇರುವಂಥದ್ದು ಅಭಿಮಾನಿಗಳಿಂದ. RCB ಗೆದ್ದು ಬರಬೇಕು ಅಂಥೇಳಿ. ಸೊ ಇವತ್ತು ಪಂದ್ಯ ನಾಕೌಟ್ ಪಂದ್ಯ ಇರಬಹುದು. ಒಂಥರ RCBಯ ಅಭಿಮಾನಿಗಳು ಫೈನಲ್ ಪಂದ್ಯ ಥರ ಈ ಪಂದ್ಯವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಅಭಿಮಾನಿಗಳ ನಿರೀಕ್ಷೆ ಏನಿದೆಯಲ್ಲ ಅದೆಲ್ಲವೂ ಕೂಡ ಈಡೇರಲಿ ಅಂಥೇಳಿ ಜನಸಾಗರ ಇರುವಂಥದ್ದು. ಕಳೆದ 1 ವಾರ ಮುಂಚೆನೇ ಟಿಕೆಟ್ ಈಗಾಗಲೇ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ಅಲ್ಲಿ ಹೋಗುವಂಥ ಜನರಿಗೆ 1 ವಾರದಿಂದ ಓಡಾಡ್ತಾ ಇದ್ದಾರೆ ಟಿಕೆಟ್ಗಾಗಿ. ಆದರೆ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಆ ರೀತಿಯ ಜನಸಾಗರ ಇರುವಂಥದ್ದು. ಜೊತೆಗೆ ಮತ್ತೊಂದು ವಿಚಾರ, ಬಹುಶಃ ಇವತ್ತಿನ ದಿನ ಅಥವಾ ಈ ಒಂದು ಪಂದ್ಯ CSK ಕಡೆಯಿಂದ ಅಂತ ಬಂದಾಗ MS ಧೋನಿಯವರ ಕೊನೆಯ ಪಂದ್ಯ ಆಗಬಹುದು. ಎಲ್ಲ ರೀತಿಯ ಸಾಧ್ಯತೆ ಕೂಡ ಇದೆ. ಸೊ ಇವತ್ತು ಧೋನಿ ಅನೌನ್ಸ್ ಮಾಡಬಹುದು, ಇದು ನನ್ನ ಕೊನೆಯ ಪಂದ್ಯ ಅಂಥೇಳಿ. ಸೊ ಗೆದ್ದರೆ ಬಹುಶಃ ಚೆನ್ನೈಯಲ್ಲಿ ಅವರಿಗೆ ಆಡೋದಕ್ಕೆ ಅವಕಾಶ ಸಿಗತ್ತೆ. ಒಂದು ವೇಳೆ ಇವತ್ತು RCB ವಿರುದ್ಧ ಚೆನ್ನೈ ಸೋತಿದ್ದೇ ಆದಲ್ಲಿ MS ಧೋನಿಯವರ ಕೊನೆಯ ಪಂದ್ಯ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ನಮ್ಮ RCB ಅಭಿಮಾನಿಗಳ ಜೊತೆಗೆ
CSK ಅಭಿಮಾನಿಗಳು ಕೂಡ ಅಲ್ಲಿ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ 50-50 ಅಭಿಮಾನಿಗಳು ಇರೋದು ಇಲ್ಲಿ ಕಂಡು ಬರ್ತಾ ಇದೆ. ಕಾರಣ CSK ಅಭಿಮಾನಿಗಳು, ಅದರಲ್ಲಿ ಧೋನಿಯವರ ಅಭಿಮಾನಿಗಳು. ವಿಶ್ವ ಜನ ಸಾಗರ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇನ್ನೇನು ಅಂದರೆ ಈ ವರುಣ ದೇವರ ಬಗ್ಗೆ ಏನಾದರೂ ಮಾತನಾಡ್ತಾ ಇದ್ದಾರಾ ಜನ? ಯಾಕೆಂದರೆ ಬರುವಂಥ ಸಾಧ್ಯತೆ ಇದೆಯಾ, ಮಳೆ ಬರುವಂಥ ಸಾಧ್ಯತೆ ಇದೆಯಾ ಅಲ್ಲಿ? ಕುಮಾರ್, ಈಗಾಗಲೇ ಇಡೀ ಕಂಪ್ಲೀಟ್ ಸ್ಟೇಡಿಯಂ ತುಂಬಷ್ಟು ಜನ ಬಂದಿರುವಂತದ್ದು. ಆಲ್ರೆಡಿ ಕ್ರಿಕೆಟ್ ನ ಟಿಕೆಟ್ ಏನಿದೆ, IPL ಪಂದ್ಯದ ಟಿಕೆಟ್ ಕಂಪ್ಲೀಟ್ ಆಗಿ ಸವಲತ್ತಾಗಿರುವಂತದ್ದು. ಹೀಗಾಗಿ ಮಳೆಯನ್ನು ಲೆಕ್ಕಿಸಿದ ಹೊತ್ತು ಮಳೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋ ಮಾತುಗಳಿತ್ತು. ಆದ್ರೆ ಮಳೆ, ಗಾಳಿ, ಚಳಿ ಏನ್ ಬೇಕಾದ್ರೂ ಇರಲಿ, ನಾವು RCB ಚೆನ್ನೈ ಮ್ಯಾಚ್ ನೋಡ್ತೀವಿ ಅಂತ ಅಭಿಮಾನಿಗಳಿರುವಂತದ್ದು. ಇನ್ನು ಭಾಗಶಃ ಪಂದ್ಯದ ಅರ್ಥದಲ್ಲಿ ಮಳೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಅದನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಮಳೆ ಬರುವಂತಹ ಸಾಧ್ಯತೆ ಖಂಡಿತ ಇದೆ. ಆದ್ರೆ RCB ಅಭಿಮಾನಿಗಳು, ಚೆನ್ನೈ ಅಭಿಮಾನಿಗಳ ದೇವರ ಪೂಜೆ ಮತ್ತು ದೇವರಿಗೆ ಅವರೇನು ಪ್ರಾರ್ಥನೆ ಸಲ್ಲಿಸಿದಾರಲ್ಲ, ಅದು ದೇವರಿಗೆ ಮುಟ್ಟಿದಂತೆ ಕಾಣಿಸುತ್ತೆ. ಹೀಗಾಗಿ ಯಾವುದೇ ಮಳೆಯ ಒಂದು ಸಣ್ಣ ಸೂಚನೆ ಅಷ್ಟೇ ಇರುವಂತದ್ದು. ಇದುವರೆಗೂ ಕೂಡ ಯಾವುದೇ ಮಳೆ ಇಲ್ಲ. ಸದ್ಯಕ್ಕೆ ಅಭಿಮಾನಿಗಳು ಎಷ್ಟೊಂದು ಹರ್ಷೋತ್ಕಾರಗೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಇಲ್ಲಿ ಕುಣಿದಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ರಸ್ತೆಯ ಇಕ್ಕೆಲೆಗಳಲ್ಲಿ ಕಂಪ್ಲೀಟ್ ಆಗಿ RCB ಒಂದು ಕಡೆ ಚೆನ್ನೈ, ಮತ್ತೊಂದು ಕಡೆ RCB. ವಿಶ್ವ, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ನೋಡಿ ಯಾವ ರೀತಿಯಾಗಿ ಜನಸಾಗರ ಇದೆ ಅಂಥೇಳಿ. ಒಂದೇ ಒಂದು ನಾಮ ಜಪ, RCB ಅಂಥೇಳಿ. ಸೊ ಎಲ್ಲ ಅಭಿಮಾನಿಗಳ ಪ್ರಾರ್ಥನೆ ಏನು ಅಂತಂದರೆ ಇವತ್ತು RCB ಗೆಲ್ಲಲೇಬೇಕು ಅನ್ನುವಂಥ ಒತ್ತಡ ಇದೆ, ಗೆಲ್ಲಬೇಕಾಗಿರುವಂಥ ಅನಿವಾರ್ಯತೆ ಕೂಡ ಇದೆ. ಅದು ಬಿಗ್ ಮಾರ್ಜಿಂದ ಗೆಲ್ಲಬೇಕಾಗತ್ತೆ. ಸೊ ಹಾಗಾಗಿ RCBಗೂ ಕೂಡ ಚಾಲೆಂಜ್ ಕೂಡ ಇದೆ. ಯಾಕಂದರೆ 18 ಓವರ್ಗಿಂತ ಮುಂಚೆ ಮುಗಿಯಬೇಕಾಗತ್ತೆ. 18.1 ಓವರ್ ಜೊತೆಗೆ 18 ರನ್ಗಳಿಂದ, ಜೊತೆಗೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18, ದಿನಾಂಕ 18 ಎಲ್ಲವೂ ಕೂಡ ಕೂಡಿ ಬರ್ತಾ ಇದೆ. ಸೊ ಹೇಗೆಲ್ಲ ಇರ್ಬೋದು ಇವತ್ತು ವಿರಾಟ್ ಕೊಹ್ಲಿ ಅವರ ಪ್ರದರ್ಶನ ಯಾವ ರೀತಿಯಾಗಿ ಇರುತ್ತೆ ಅದನ್ನೆಲ್ಲ ಮಾತನಾಡ್ತೀವಿ. ಮತ್ತೊಬ್ಬ ಕ್ರೀಡಾ ಪ್ರೇಮಿ ಜಾಯ್ನ್ ಆಗಿದ್ದಾರೆ ಈ ಪಂದ್ಯದ ಬಗ್ಗೆ ಮಾತನಾಡೋದಕ್ಕೆ. ಬಹುಶಃ RCBಗಿಂತ CSK ಫ್ಯಾನ್ ಅಂತ ಅನ್ಸುತ್ತೆ. ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವಿಕೃತ್ ಅವರು, ಈಗ ಇವತ್ತು ಇವತ್ತು ಒಂದು ಹೈ ವೋಲ್ಟೇಜ್ ಕದನ ಇದೆ. ಅಂದರೆ RCB ಗೆಲ್ಲಲೇಬೇಕು ಅಂತೇಳಿ. ಬಟ್ CSK ಅಂತ ಬಂದಾಗ ಅದು ಏನು ಅಷ್ಟೊಂದು ಅವರಿಗೆ ಒತ್ತಡ ಅಥವಾ ಏನಿಲ್ಲ, ನೀವು ಈಸಿಯಾಗಿ ಗೆದ್ದರೆ ಅವರಿಗೆ ಕ್ವಾಲಿಫೈ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಪ್ರೆಷರ್ ಇರೋದು ನಮ್ಮ ಮೇಲೇ, ಅಂದರೆ RCB ಮೇಲೇ. ಸೊ ಹಾಗಾಗಿ ಇವತ್ತಿನ ಪಂದ್ಯವನ್ನು ಹೇಗೆ ನೋಡ್ತೀರಿ ಸರ್? ಇದು ಅಂತಲ್ಲ, ಯಾವುದೇ ಚೆನ್ನೈ ಕರ್ನಾಟಕ ಇರ್ಬೋದು, ಅಂದರೆ ನೀವು ಕ್ರಿಕೆಟ್ನ ಕಲ್ಚರ್ ಅಂತ ತೊಗೊಂಡಾಗ ಈ ರಂಜಿ ಟ್ರೋಫಿ ಮ್ಯಾಚ್ಗಳಿರ್ಬೋದು, ಸೊ ಅಲ್ಲಿ ಕರ್ನಾಟಕ ತಮಿಳ್ನಾಡು ಅನ್ನೋ ರೈವಲ್ರಿ ಏನಿದೆ ಅದು RCB CSKಗೂ ಹಂಗೆ ಇರುತ್ತೆ. ಪ್ರೆಷರ್ ಇಲ್ಲ ಅಂತ ಅಂದರೆ ಪಾಯಿಂಟ್ಸ್ ಪ್ರಕಾರ ನೀವು ನೋಡಿದ್ರೆ CSK ಪ್ರೆಷರ್ ಇಲ್ಲ. ಬಟ್ ನಮ್ಮ ಸ್ಟೇಡಿಯಮ್ಗೆ ಬಂದು ನಮ್ಮ ಫ್ಯಾನ್ಸ್ ಮಧ್ಯ ಆಮೇಲೆ RCB ಇರೋ ಫಾರ್ಮ್ಗೆ 100% ಅವ್ರು ಪ್ರೆಷರ್ ಫೀಲ್ ಆಗ್ತಾರೆ. ಬಿಕಾಸ್ ಸೇಫಾಗಿದ್ದಾರೆ ಅನ್ನೋ ಥರ ಅಲ್ಲ. ಈಗ ಬೇರೆ 3 ಟೀಮ್ ತೊಗೊಂಡ್ರೆ ನೀವು ಅವರೆಲ್ಲ ಕ್ವಾಲಿಫೈ ಆಗಿದ್ದಾರೆ. ಬಟ್ CSKಗೆ ಇನ್ನೂ ಕ್ವಾಲಿಫೈ ಅನ್ನೋದು ನೆಕ್ಸ್ಟ್ ರೌಂಡ್ಗೆ ಹೋಗೋ ಥರದ್ದು ಏನೂ ಆಗಿಲ್ಲ. ಸೊ ಇವತ್ತು ಅವ್ರು ಗೆದ್ರೇ ಅವ್ರು ಮುಂದಕ್ಕೆ ಹೋಗ್ತಾರೆ ಅಂತ ಆಬ್ವಿಯಸ್ಲಿ ಆ ಪ್ರೆಷರ್ನ 100% ಫೀಲ್ಡ್ಗೆ ತಂದೆ ತರ್ತಾರೆ CSK ಅವರು. ಆಮೇಲೆ RCB ಇರುವಂಥ ಫಾರ್ಮ್ ಅಂದರೆ 5-5 ವಿನ್ ಏನಿದೆ ಅದು RCBಗೆ ಇನ್ನೊಂದು ಮೊಮೆಂಟಮ್ ಕೊಟ್ಟಿದೆ. ಸೊ ಆಬ್ವಿಯಸ್ಲಿ ಆಪೋಸಿಟ್ಟು ನಮ್ಮೂರು ಆ ಫ್ಯಾನ್ಸ್ ಮಧ್ಯೆ ಆಡೋದು CSKಗೆ ಎನಿ ಟೈಮ್ ಒಂಥರ ಪ್ರೆಷರ್ ಅಂತ ಹೇಳ್ತೀನಿ ಸರ್. ಅಂದರೆ ಇವತ್ತಿನ ಕ್ರೇಜ್ ನೋಡಿ ಅವರು ಆ ಥರ ಪ್ರೆಷರ್ ಇರ್ಬೋದು ಅಂತೇಳಿ. ಯಾಕಂದರೆ ಈಗ CSKಗಿಂತ RCB ಅನ್ನುವಂಥ ನಾಮಜಪ ಅಂತೂ ಇದ್ದೇ ಇರುತ್ತೆ. ಮಂಜು ಅವರೇ, ಇವತ್ತಿನ ಪಂದ್ಯವನ್ನು ನೋಡಿದಾಗ ವಿಲ್ ಜಾಕ್ಸ್ ಇಲ್ಲ. ಸೊ ಆ ಜಾಗವನ್ನು ಮ್ಯಾಕ್ಸಿ ಅವರು ತುಂಬುವಂಥ ಎಲ್ಲ ಸಾಧ್ಯತೆ ಇದೆಯಾ ಇವತ್ತಿನ ಪಂದ್ಯದಲ್ಲಿ? ನೀವು ನೋಡ್ಬೋದು, ಕಳೆದ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದಾಗ ವಿರಾಟ್ ಕೊಹ್ಲಿ ಇರ್ಬೋದು, ರಜತ್ ಪಟಿದಾರ್ ಇರ್ಬೋದು, ಒಂದು ಮೆಂಟಲ್ ಟ್ರಾಮಾ ಅನ್ನೋದು ಇತ್ತು ಯಾರಿಗೆ, ಇವ್ರಿಗೆ ಮ್ಯಾಕ್ಸ್ವೆಲ್. ಸೊ ಹಾಗಾಗಿ ಅವ್ರು ಸ್ವಲ್ಪ ರೆಸ್ಟ್ ಅಂತ ತೊಗೊಂಡಿದ್ರು. ಆ ಪ್ಲೇಸಲ್ಲಿ ವಿಲ್ ಜಾಕ್ಸನ್ ಬಂದಿರುವಂಥದ್ದು. ಮತ್ತು ಅನಿವಾರ್ಯವಾಗಿ ಅವರು ಈಗ ಹೋಮ್ಗೆ ಹೋಗಬೇಕಾಗಿತ್ತು. ಯಾಕಂದ್ರೆ ನ್ಯಾಷನಲ್ ಡ್ಯೂಟಿ ಇರೋದ್ರಿಂದ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು. ಬಟ್ ನನಗನ್ಸುತ್ತೆ ಖಂಡಿತವಾಗ್ಲೂ ಮ್ಯಾಕ್ಸ್ವೆಲ್ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ಯಾವ ಟೈಮಲ್ಲಿ ಅವ್ರು ಹೆಂಗೆ ಅನ್ನೋದು ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು
ಎಷ್ಟು ಕಡಿಮೆ ಓವರ್ ಇರ್ತಾವಲ್ಲ ಅವ್ರದ್ದು ರೋಲ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವ್ರದ್ದು ಸ್ಟ್ರೈಕ್ ರೇಟ್ ಹೆಂಗಿರುತ್ತೆ ನೀವು ನೋಡ್ಬೋದು. ಒಂದು ಟೈಮಲ್ಲಿ ಅವರು 200 ರನ್ ಹೊಡೆದಂಥವ್ರು. ಅವರು ಕಂಪ್ಲೀಟ್ಲಿ ಒಂದೇ ಸೈಡ್ ಮಾಡಿಬಿಟ್ರಲ್ಲ ಮ್ಯಾಚ್ನ ಕಳೆದ ವಿಶ್ವಕಪ್ ಅಲ್ಲಿ. ಸೊ ಹಾಗೆ ಆ ಒಂದು ಪ್ರದರ್ಶನ ಇವತ್ತು ಬರಲಿ ಅಂತೇಳಿ ಎಲ್ಲ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ. ಸಂಜಯ್, ಸೊ ಇವತ್ತಿನ ಪಂದ್ಯ ಮ್ಯಾಕ್ಸ್ವೆಲ್ ಇದ್ದಾರೆ ವಿಲ್ಜಾಕ್ಸ್ ಜಾಗದಲ್ಲಿ, ಇನ್ನು ಪಾಟಿದಾರ್ ಇದ್ದಾರೆ. ಬಟ್ ಇಲ್ಲಿ RCBಗೆ ಒಂದು ಗೊಂದಲ ಏನು ಅಂತಂದ್ರೆ, ಈ ವಿಲ್ಜಾಕ್ಸ್ ಇದ್ದಾಗ 3ನೇ ಕ್ರಮಾಂಕದಲ್ಲಿ ಬರ್ತಾ ಇದ್ರು. ಬಟ್ ಈಗ ಮ್ಯಾಕ್ಸ್ವೆಲ್ನ ಯಾವ ಕ್ರಮಾಂಕದಲ್ಲಿ ಕರಿಬೇಕು ಅಂತೇಳಿ, ಯಾವ ಕ್ರಮಾಂಕದಲ್ಲಿ ಅವ್ರಿಗೆ ಅವಕಾಶ ಇರುತ್ತೆ ಅಂತೇಳಿ, 3ನೇ ಕ್ರಮಾಂಕದಲ್ಲಿ ಬರಬೇಕಾ ಅಥವಾ 4ನೇ ಕ್ರಮಾಂಕ? ಇದು ವಿಕೆಟ್ ಅಂದ್ರೆ ನಾವು ಎಷ್ಟು ಬೇಗ ವಿಕೆಟ್ ಕಳ್ಕೊತೀವೋ, ಇನ್ ಕೇಸ್ ಏನಾದರೂ ಫಾಫು ಮತ್ತೆ ವಿರಾಟ್ ಕೊಹ್ಲಿ ಏನಾದರೂ ಬೇಗ ವಿಕೆಟ್ ಕಳ್ಕೊಂಡಾಗ ಆ ಟೈಮಲ್ಲಿ ಬರಬೇಕಾಗಿರೋದು ಮ್ಯಾಕ್ಸ್ವೆಲ್. ಪಟ್ಟಿದಾರು ಒಡಿಬಡಿ ಆಟ ಆಡೋದ್ರಿಂದ ಸ್ವಲ್ಪ ಲೇಟಾಗೇ ಬರಲಿ. ಸೊ ಇಲ್ಲಿ ಒಂದು ವಿಕೆಟನ್ನು ಸ್ಟ್ಯಾಂಡ್ ಮಾಡಬೇಕು, ಇನ್ನು ವಿಕೆಟ್ ಉಳಿಸ್ಕೋಬೇಕು. ಆ ಒಂದು ಇದನ್ನು ಅವರು ಪಾರ್ಟನ್ನು ತಗೋಬೇಕು ಯಾರು ಮ್ಯಾಕ್ಸ್ವೆಲ್ಲು. ಇನ್ ಕೇಸ್ ಏನಾದ್ರೆ ಅವರು ಬೇಗ ಫಾಫು ಮತ್ತು ಏನಾದರೂ ವಿರಾಟ್ ಕೊಹ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು 2 ಓವರ್ ಒಳಗಡೆ ಲಾಸ್ಟ್ ಟೈಮ್ ಔಟ್ ಆದಲ್ಲ, ಆ ಥರ ಏನಾದರೂ ಔಟ್ ಆದಾಗ ಇಲ್ಲಿ ನಮಗೆ ತುಂಬ ರನ್ಸ್ ಬೇಕಾಗಿರೋದು. 200 ಟಾರ್ಗೆಟು, 250 ಇಟ್ಕೋಬೇಕು ಟಾರ್ಗೆಟ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದಾಗ. ಆವಾಗ 200 ರನ್ ಹೊಡೆದಾಗ 50 ರನ್ ಒಳಗಡೆನೆ ನಾವು ಗೆಲ್ಲಬೇಕು. ಮಿನಿಮಮ್ 50 ರನ್ ನಾವು ಟಾರ್ಗೆಟ್ ಇಟ್ಕೋಬೇಕು. ಆವಾಗ ನಮ್ಗೆ 18 ರನ್ ಸಿಗುತ್ತೆ. ಇನ್ನು 18 ಅಂತ ಇಟ್ಕೊಂಡಾಗ ನಾವು ಅವರು ಅಷ್ಟೇ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹತ್ರ ತರೋಣ ಮ್ಯಾಚ್ ಅಂತ ಅನ್ನೋದು CSK ಒಂದು ಗಮನದಲ್ಲಿ ಇರುತ್ತೆ. ಅಲ್ಲಿರೋದು ಧೋನಿ ಕ್ಯಾಪ್ಟನ್ಸಿ ಇರೋದ್ರಿಂದ ಎಲ್ಲ ಸ್ಟ್ರಾಟಜೀಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಮ್ಯಾಚ್ ಇಲ್ಲಿ ಯಾವೊಂದು ಪ್ಲೇಸ್ಮೆಂಟಲ್ಲಿ ತರ್ತಾರೆ ಬ್ಯಾಟ್ಸ್ಮನ್ಗಳನ್ನ, ಯಾಕಂದ್ರೆ ಇವಾಗ ಅಡ್ಜಸ್ಟ್ಮೆಂಟ್ ಇಲ್ಲ, ಒಂದು ಅವರಿಬ್ಬರಿಗೂ ಮಾತುಕತೆ ಇಲ್ಲ. ರಜಿತ್ ಪಟ್ಟಿದಾರು ಮತ್ತು ಮ್ಯಾಕ್ಸ್ವೆಲ್ಗೂ ಅವರಿಬ್ಬರು ಆಡಿಲ್ಲ, ಅಷ್ಟೊಂದು ಆಡಿಲ್ಲ. ವಿರಾಟ್ ಕೊಹ್ಲಿ ಮತ್ತು ಫಾಫ್ ಆಡಿದ್ದಾರೆ, ವಿರಾಟ್ ಕೊಹ್ಲಿ ಮತ್ತು ಪಟ್ಟಿದಾರ್ ಆಡಿದ್ದಾರೆ, ವಿರಾಟ್ ಕೊಹ್ಲಿ ಮತ್ತು ಮ್ಯಾಕ್ಸ್ ಆಡಿದ್ದಾರೆ. ಆದರೆ ಪಟ್ಟಿದಾರು ಮತ್ತು ಮ್ಯಾಕ್ಸ್ ಆಡಿಲ್ಲ. ಸೊ ಅವರಿಬ್ಬರಿಗೂ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಬಿಲ್ಡ್ ಅಪ್ ಮಾಡಬೇಕು ಅಂತಂದ್ರೆ ಅವು ಒಂದು ಯಾವ ಕ್ರಮಾಂಕದಲ್ಲಿ ತರ್ತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಬಂದಾಗ. ಆ್ಯಕ್ಚುಲಿ ಸರ್ ಪಾಯಿಂಟ್ಗೆ ಇನ್ನೊಂದು ಆ್ಯಡ್ ಮಾಡಬೇಕು ಅಂದರೆ, ಆಲ್ರೆಡಿ ಒಂದು ಕಾಂಬಿನೇಷನ್ ಸೆಟ್ ಆಗಿದೆ. ಅಂದರೆ ಇವಾಗ ಫಾಫ್ ಡು ಪ್ಲೇಸಸ್ ವಿರಾಟ್ ಕೊಹ್ಲಿ ಓಪನಿಂಗು, ರಜತ್ ಪಟ್ಟಿದಾರ್ 2 ಡೌನಲ್ಲಿ ಕಂಟಿನ್ಯೂಸ್ ಬಂದಮೇಲೆ 550 ಹೊಡೆದ್ರು, 7 ಮ್ಯಾಚ್ಗೆ 550 ಥರ ಬಂತು. ಸೊ ಆ ಕಾಂಬಿನೇಷನ್ನ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು ಆದಷ್ಟು. ಯಾಕಂದರೆ ವಿನ್ನಿಂಗ್ ಕಾಂಬಿನೇಷನ್ 5ರಲ್ಲಿ ಲಾಮ್ಲರ್ ಬರೋರು, ಗ್ರೀನ್ ಬರೋರು, ಲಾಮ್ಲರು, ಕಾರ್ತಿಕ್, ಸೊ ಒಂದು ಸೆಟ್ ಆಗಿದೆ. ಇವಾಗ ನಮ್ಗಿರೋದೇನೆಂದರೆ ಜೇಕ್ಸ್ನ ಪರವಾಗಿ ಬದಲಿಗೆ ಬರ್ತಿರೋಂಥ ಮ್ಯಾಕ್ಸ್ವೆಲ್ನ 1 ಡೌನ್ಗೆ ಕೊಟ್ಟರೆ, ಇವಾಗ ಪವರ್ ಪ್ಲೇನಲ್ಲಿ ವಿಕೆಟ್ ಬಿದ್ದರೂ ಸಹ ನಮಗೆ ಮ್ಯಾಕ್ಸ್ವೆಲ್ ಅನ್ನೋ ಒಬ್ಬ ಪ್ಲೇಯರ್ ಹಿಂಗೆ ಆಡ್ಬೋದು, ಅವ್ರು ಎಂತ ಮ್ಯಾಚ್ ಗೆಲ್ಲಿಸ್ಬೋದು ಅಂತ ನಾವು ಆಸ್ಟ್ರೇಲಿಯಲ್ಲೂ ನೋಡಿದ್ದೀವಿ, RCBಲೂ ನೋಡಿದ್ದೀವಿ. ಸೊ ಪವರ್ ಪ್ಲೇನಲ್ಲಿ ವಿಕೆಟ್ ಬಿದ್ದರೂ ಅವ್ರು ಇನ್ನೂ ಡೇಂಜರ್ ಆಗ್ತಾರೆ. ಆಮೇಲೆ ಅವ್ರು ಎಷ್ಟೊತ್ತು ಕ್ರೀಸಲ್ಲಿ ಇರ್ತಾರೋ ಅಪೋಸಿಷನ್ಗೆ ಆ ಒಂದು ಪ್ರೆಷರ್ನ ಆಟೋಮೆಟಿಕ್ಲಿ ಆ ಪ್ರೆಷರ್ನ ಅವರೇ ಕ್ಯಾರಿ ಮಾಡೋದೇ ಬೆಟರ್ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ವಿಲ್ಜಾಕ್ಸ್ ಜಾಗದಲ್ಲಿ ಮ್ಯಾಕ್ಸ್ ಬೇಕು ಸೆಟ್ ಆಗಿದೆ ಸರ್, ಒಂದು ಕಾಂಬಿನೇಷನ್ ಅಂತ ಸೆಟ್ ಆಗಿದೆ. ಅದನ್ನ ಮತ್ತೆ ಇಲ್ಲ ರಜತ್ ಪಟ್ಟಿದಾರ್ 1 ಡೌನ್ ಹೋಗು 2 ಡೌನ್ ಹೋಗು ಅಂತೆಲ್ಲ ಮತ್ತೆ ಶಫಲ್ ಮಾಡಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಕಾಂಬಿನೇಷನ್ ಏನು ವರ್ಕ್ ಆಗ್ತಿದೆ ಅದು ಮಿಸ್ಫೈರ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಇವತ್ತು ತುಂಬ ಮಸ್ಟ್ ವಿನ್ ಮ್ಯಾಚ್ ಆಗಿರೋದ್ರಿಂದ ಆ ಒಂದು ಕಾಂಬಿನೇಷನ್ನ ತುಂಬ ಆ ಕಡೆ ಈ ಕಡೆ ಮಾಡ್ದಿರೋ ಸ್ಟಿಕ್ ಟು ದ ವಿನ್ನಿಂಗ್ ಕಾಂಬಿನೇಷನ್ ಇದ್ರೆ ಭಾಳ ಒಳ್ಳೇದು ಅಂತ. ಇಲ್ಲಿ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಏನಾದರೂ ಅವರಿಬ್ಬರು ರಜತ್ ಪಟ್ಟಿದಾರು ಮತ್ತೆ ಏನಾದರೂ ಮ್ಯಾಕ್ಸ್ ಏನಾದರೂ ಆಡಿರಬೇಕು, ಅವಾಗಲೇ ಒಂದು ಅವರಿಬ್ಬರಿಗೆ ಒಂದು ಆ ಒಂದು ವೈಬ್ ಬರೋದು. ಇನ್ನೊಂದೇನು ಅಂತಂದ್ರೆ ಮ್ಯಾಚ್ ನೀವು ಹೇಳ್ದಂಗೆ ಈಗ ಆಡಿಲ್ಲ ಅಂತ ಹೇಳಿ ರಜತ್ ಪಾಟಿದಾರ್ ಕಳಿಸ್ಲೇಬಾರ್ದು ಅಂತಲ್ಲ. ಇಲ್ಲಿ ಮ್ಯಾಕ್ಸ್ ಮತ್ತೆ ವಿಲ್ ಇಬ್ರು ಒಂದೇ ತರ ಬ್ಯಾಟ್ಸ್ಮನ್ ಅಲ್ಲ. ವಿಲ್ ಜಾಕ್ಸ್ ಆದ್ರೆ ಸ್ಪಿನ್ನರ್ಸ್ಗೂ ತಗೋತಾರೆ, ಒಂದು ಬ್ಯಾಟಿಂಗ್ ತಗೋತಾರೆ, ಮತ್ತೆ ಒಂದು ಪೇಸ್ ಬ್ಯಾಟ್ಸ್ಮನ್ಸ್ಗೂ ತಗೋತಾರೆ. ಮ್ಯಾಕ್ಸ್ವೆಲ್ ಆದ್ರೆ ಒಂಚೂರು ಸ್ಟ್ರಗಲ್ ಮಾಡ್ತಾರೆ ಫೇಸ್ ವಿರುದ್ಧ, ಸ್ಪಿನ್ ವಿರುದ್ಧ ಚೆನ್ನಾಗಿ ಆಡ್ತಾರೆ. ಸ್ಪಿನ್ ಹೆಂಗ್ ಹೊಡಿತಾರೆ ಗೊತ್ತಾ? ಅದಕ್ಕೆ ಇಲ್ಲಿ ನಾವು ಬೇಗ ತರಿಸೋ ಅಂದ್ರೆ ಇನ್ ಕೇಸ್ ಏನಾದ್ರು ಅಂದ್ರೆ ನಿನ್ನ ಚೇಂಜ್ ಮಾಡಬೇಕು, ಆ ಸ್ಲಾಟ್ ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದೆ. 3ನೇ ಕ್ರಮಾಂಕದಲ್ಲಿ ಪಾಟಿದಾರ್ ಬರಲಿ, 4ನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್ ಬರಲಿ. ಇಲ್ಲ ಪಟ್ಟಿದಾರ್ ಬರೋದು ಒಂದು 2 ವಿಕೆಟ್ ಆದ್ಮೇಲೆ ಬರಲಿ. ಆದ್ರೆ ಇವ್ರನ್ನ ನೀವು ಯಾವ ರೀತಿ ಬಳಸ್ಕೋತೀರಾ? ಇಲ್ಲಿ ಸ್ಪಿನ್ ಚೆನ್ನಾಗಿ ವರ್ಕ್ ಆಗ್ತಿದ್ಯಾ ಪಿಚ್ಚಲ್ಲಿ, ಫೇಸರ್ಸ್ಗೆ ಚೆನ್ನಾಗಿ ಬಾಲ್ ಸಿಗ್ತಾ ಇದೆಯಾ, ಅದ್ರ ಮೇಲೆ ಡಿಪೆಂಡ್. ಇಲ್ಲಿ ಪೇಸರ್ಸ್ ಆದ್ರೆ ಸಿಚುವೇಶನ್ ತಕ್ಕಂತೆ ಮ್ಯಾಕ್ಸ್ ಇಲ್ಲ ಸರ್. ಈಗ ನಾವು ಕಳೆದ ಈಗ ಎಷ್ಟು ಇದು 14ನೇ ಪಂದ್ಯ, ಸೊ ಅದರಲ್ಲಿ 7 ಪಂದ್ಯ ಸೋತ್ಬಿಟ್ಟಿದ್ವಿ. ಸೊ ಅದರಲ್ಲಿ ಭಾಳ ತಪ್ಪುಗಳು ಮಾಡ್ಕೊಂಡು ನಾವು ತಿದ್ಕೊಂಡು 5-5 ಗೆದ್ದಿರೋದು. ಸೊ ಆ ಮ್ಯಾನೇಜ್ಮೆಂಟು ಅಥವಾ ಕೋಚರ್ಸು ಏನು ಮಾಡ್ತಾರೆ ಅಂದರೆ ಯಾವುದೇ ಚೇಂಜಸ್ ಮಾಡಲ್ಲ. 1 ಡೌನ್ ಬರೋದೇ ಮ್ಯಾಕ್ಸ್ವೆಲ್ಲು. ಈಗೇನಾದರೂ ಕೊಹ್ಲಿ ಡುಪ್ಲೆಸಿ ಆಡ್ತಾರೆ, ಅವರಿಬ್ಬರು ಚೆನ್ನಾಗಿ ಕಾಂಬಿನೇಷನ್ 6 ಓವರಲ್ಲೂ ಚೆನ್ನಾಗಿ ಸ್ಕೋರ್ ಆಯಿತು ಅಂತಂದರೆ ಅವ್ರು ನೀವು ಎಷ್ಟೇ ಸ್ಕೋರ್ ಪ್ರೆಷರ್ ಇರಲಿ ಬರೋದೇ 1 ಡೌನ್. ಅವರು ನಂಬರ್ 4 ಪಟ್ಟಿದಾರ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನಾನು ನಂಬರ್ 4 ಆಡಬೇಕು. ಟೀಮ್ ಮ್ಯಾನೇಜ್ಮೆಂಟು ಹೆಂಗಾಗಿದೆ, ನೀನು ಹೋಗಪ್ಪ, ನೀನು ಹೋಗಿ ಎಷ್ಟಾಗುತ್ತೋ ನಿನ್ನ ಹತ್ರ, ನಿನ್ಗೆ ಎಷ್ಟಾಗುತ್ತೋ
ಎಷ್ಟಾಗುತ್ತೋ ಅಷ್ಟು 50+ ಹೊಡೆದು ನಿನ್ಗೆ ಕೊನೆಗೆ ಆದ್ರೆ ಹೊಡಿ, ಇಲ್ಲಾಂದ್ರೆ ಔಟ್. ಒಂದು ರೇಂಜಲ್ಲಿ ಅದೊಂದು ಒಂದು ಸಿಚುವೇಶನ್ 12 ಓವರ್ ಆಗಿರುತ್ತೆ, ಸ್ಪಿನ್ನರ್ಸ್ ಬೌಲಿಂಗ್ ಮಾಡ್ತಾ ಇರ್ತಾರೆ. ಈಗ ವಿಕೆಟ್ ಹೋಗುತ್ತೆ, ಫಸ್ಟ್ ವಿಕೆಟ್ ಹೋಗುತ್ತೆ, ಫಾಫ್ ಹೋಗ್ತಾರೆ, ವಿರಾಟ್ ಮತ್ತೆ ಇನ್ನೊಬ್ಬರು ಬ್ಯಾಟ್ಸ್ಮನ್ ಬರೋರಿದ್ದಾರೆ. ಪಟ್ಟಿದಾರನ್ ಕಳಿಸ್ತೀರಾ ಅಥವಾ ಮ್ಯಾಕ್ಸಿನ್ ಕಳಿಸ್ತೀರಾ? 100% ಮ್ಯಾಕ್ಸ್ವೆಲ್ ನ ಕಳಿಸ್ತೀವಿ ಸರ್. ಇಲ್ಲಿ ಪಟ್ಟಿದಾರ್ ಆಲ್ರೆಡಿ ಸೆಟ್ ಆಗಿದ್ದಾರೆ, ಅವ್ರಿಗೆ ಬೇಕಾಗಿರುವಂತ ಬ್ಯಾಟ್ಸ್ಮನ್ ಬೌಲರ್ಗಳು ಬಾಲ್ ಆಗ್ತಿದ್ದಾರೆ, ಯಾರು ಸ್ಪಿನ್ನರ್ಸ್ ಬಾಲ್ ಆಗ್ತಿದ್ದಾರೆ. ಇನ್ನು 5 ಓವರ್ 12ರಿಂದ 15ನೇ ಓವರ್ ಅಂದ್ರೆ 3 ಓವರ್ ಅವ್ರಿಗೆ ಈಸಿಯಾಗಿ ಅವ್ರ ತಕ್ಕಂತೆ ಬಾಲ್ ಸಿಗ್ತಾರೆ ಸರ್. 12 ಓವರ್ ಇವಾಗ ಪಟ್ಟಿದಾರ್ದು ಫಾರ್ಮ್ ಅಲ್ಲಿ ಇಲ್ಲದೆ ಇರುವಂತ ಮ್ಯಾಕ್ಸಿನ ಕರೆಸ್ತೀರಾ ಅಥವಾ ನೀವು ಅಂತ ನಾನು ಹೇಳ್ತಾ ಇಲ್ಲ ಸರ್. ಮ್ಯಾಕ್ಸ್ವೆಲ್ ಫಾರ್ಮಲ್ ಇಲ್ಲ ಅಂತ ಹೇಳ್ತಿಲ್ಲ, ಅವರೇನೆ ಹೇಳಿದ್ದಾರೆ, 8 ಕೊಟ್ಟಿದ್ದಾರೆ, ನನ್ನ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ, ನಾನು ಅಂತ ಸಿಚುವೇಶನ್ ಬಂತು ಅಂದ್ರೆ ನಾನು ಟೀಮ್ಗೋಸ್ಕರ ಆಡ್ತೀನಿ, ಬಂದು ಅಂತ ಪರಿಸ್ಥಿತಿ ಬಂದಾಗ ನಾನೇ ಒಂದು ಇನ್ಶಿಯೇಟಿವ್ ತಗೊಂಡು ಆಡ್ತೀನಿ. ಸೊ ಏನಾದರೂ ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದರೆ ಚೆನ್ನೈಯಲ್ಲಿ ಅವರು ಸ್ಟ್ರೈಕ್ ರೇಟು ಸುಮಾರು ಒಂದು 180+ ಇದೆ. ಸೊ ಆ ಒಂದು 180+ ಏನಾದರೂ ಇವತ್ತೇನಾದರೂ ಬಂತು ಅಂದರೆ ಚೆನ್ನೈ ಅವ್ರಿಗೆ ಸ್ಪಿನ್ಗೂ ಬಿಡಲ್ಲ. ಯಾಕಂದ್ರೆ ನಾವು ಹೋದ ಸೀಸನಲ್ಲಿ ಜಡೇಜಗೂ ಬಾರಿಸಿರೋದು ನೋಡಿದೀವಿ, ಇಬ್ರು ಚೆನ್ನಾಗಿ ಆಡ್ತಾರೆ ಸರ್. ಆಮೇಲೆ 12 ಓವರ್ ಇನ್ನೊಂದು ಕೊಹ್ಲಿಗೂ ಮ್ಯಾಕ್ಸ್ವೆಲ್ಗೂ ಒಳ್ಳೆ ಪೇರ್ ಇದೆ. ಡುಪ್ಲೆಸಿಗೆ ಏನು ಪೇರ್ ಇದೆಯೋ ಫೇಸ್ ಸ್ಟಾರ್ಟಿಂಗ್ ಅಲ್ಲಿ ಅದೇ ಪೇರ್ ಕಂಟಿನ್ಯೂ ಮಾಡ್ತಾರೆ. ಯಾಕೆಂತಂದ್ರೆ ಅವರು ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ. ವೆಲ್ಜಾಕ್ಗೂ ಹೆಂಗೆ ಪೇರ್ ಇತ್ತು ಕೊಹ್ಲಿ ಮಧ್ಯೆ, ಸೊ ಸೇಮ್ ಫೀಲಿಂಗ್ಸ್ ಇದೆ. ಯಾಕಂದ್ರೆ ಒಂದೇ ಡ್ರೆಸ್ಸಿಂಗ್ ರೂಮಲ್ಲಿ ಇರ್ತಾರೆ, ಒಂದೇ ಟೀಮಲ್ಲಿ ಇರ್ತಾರೆ ಅಂದ್ರೆ ಸೊ 100% ಅವರಿಗೆ ಗೊತ್ತಿರ್ತದೆ ಯಾವ ಸಿಚುವೇಶನ್ ಫೇಸ್ ಮಾಡಬೇಕು, ಯಾವ ಒಂದು ಪರಿಸ್ಥಿತಿನ ನಾವು ಬ್ಯಾಟಿಂಗ್ ಆಗಲಿ ಬೌಲಿಂಗಲ್ಲಾಗಲಿ ಫೀಲ್ಡಿಂಗಲ್ಲಾಗಲಿ. ಅಂದರೆ ಹೆಂಗೆ ಅಂತಂದರೆ ಮ್ಯಾಕ್ಸ್ವೆಲ್ ಜಾಸ್ತಿ ಟೈಮ್ ತಗೊಳಲ್ಲ ಅವರು. ಈಗ ಒನ್ನಿಂದ ಒಂದು ಓವರ್ ಒಳಗೆ ಏನಾದರೂ ರನ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಓವರಲ್ಲೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾದ್ರು ವಿಕೆಟ್ ಹೋಯ್ತಾ ನೆಕ್ಸ್ಟ್ ಪಟ್ಟಿದಾರ್ ಬರ್ತಾರೆ, ಆಮೇಲೆ ಲೋಮ್ಡೋರ್ ಬರ್ತಾರೆ, ಆಮೇಲೆ DK ಬರ್ತಾರೆ. ಸೊ ಅಕಸ್ಮಾತ್ ಏನಾದರೂ ಅವ್ರು ಯಾರೂ ಕೈ ಹಿಡಿಲ್ಲ ಅಂದರೆ ಕೊಹ್ಲಿ ಕೊನೆವರೆಗೂ ಕೈ ಹಿಡಿಯುವಂಥ ಒಂದು ಎಬಿಲಿಟಿ ಕೊಹ್ಲಿ ಕೈಲಿದೆ. ಸೊ ಮ್ಯಾನೇಜ್ಮೆಂಟ್ ಮಾಡೋದು, ಟೀಮ್ನ ನಡ್ಕೊಂಡು ಹೋಗೋದು ಕೊಹ್ಲಿ ಕೈಲಿದೆ. ಸೊ 100% ಇವತ್ತು ಮ್ಯಾಕ್ಸ್ವೆಲ್ 2 ಡೌನೇ ಬರಬೇಕು. ಯಾಕೆಂತಂದ್ರೆ ಈಗ ಓವರ್ ಆಲ್ ನಾವು ನೋಡಿದ್ರೆ ಒಂದು ಪ್ರಶ್ನೆ ಸರ್, ನಿಮಗೂ ಸಹ ಒಂದು ಪ್ರಶ್ನೆ. ಈಗ DK ಅಂತಂದ್ರೆ ಅವ್ರದೇ ಅಂತ ಓವರ್ಸ್ ಇದಾವೆ, ಅಂದ್ರೆ ಒಂದು 18ರಿಂದ 20ನೇ ಓವರ್ದು ಅವ್ರದ್ದು, ಸೊ DK ಅವ್ರದ್ದು. ಮ್ಯಾಕ್ಸ್ವೆಲ್ದು ಓವರ್ ಯಾವ್ದು ಸರ್? ಮ್ಯಾಕ್ಸ್ವೆಲ್ ತರ ಪ್ಲೇಯರ್ಸ್ಗೆ ನೀವು ಓವರ್ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಅವ್ರದ್ದು. ನೀವು ಮ್ಯಾಕ್ಸ್ವೆಲ್ ಅನ್ನೋ ಪ್ಲೇಯರ್ಸ್ನ ನೀವು ಓವರ್ಸ್ನ ಇಟ್ಕೊಂಡು ಕೊಡೋಕ್ಕಲ್ಲ ಸರ್. ಈಗ 12 ಓವರ್ ನೀವು ಹೇಳಿದ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. 12 ಓವರ್ಗೆ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡಿದ್ದಾರೆ ಅಂದಾಗ ರಜತ್ ಪಟ್ಟಿದಾರ್ ಅಂತ ಅಂದರೆ ಒಳ್ಳೆ ಪ್ಲೇಯರ್, ನಾನು ಪ್ಲೇಯರ್ ಬಗ್ಗೆ ಹೇಳ್ತಿಲ್ಲ, ಆ ಒಂದು ಮೊಮೆಂಟಮ್ ನೀವೇನು ಸ್ಕೋರ್ ಕಾರ್ಡಲ್ಲಿ ಬಿಲ್ಡ್ ಮಾಡ್ತಿದ್ರೆ ಅದನ್ನು ಆಬ್ವಿಯಸ್ಲಿ ಮ್ಯಾಕ್ಸ್ವೆಲ್ಲಿಂದ ಇನ್ನೂ ರೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ RCB ಅವ್ರಿಗೆ ಅವ್ರದ್ದು ಒಂದು 200 ಮೇಲೆ ಹೊಡಿಬೇಕಾಗಿರುವಂಥ ಒಂದು ಟಾರ್ಗೆಟ್ ಇದೆ. ನೀವು ಅವಾಗ ಬಂದು ರಜತ್ ಪಟ್ಟಿದಾರೆಲ್ಲ ಒಂಥರ ಬಂದು ಸೆಟ್ಟಾಗಿ ಒಂದು 10 ಬಾಲ್ ಸೆಟ್ಟಾಗಿ ನೋಡಿಕೊಂಡು ಆಮೇಲೆ ಆಟ ಒಂದು ಏನಂತಾರೆ ಆ ಒಂದು ಆಟನ ಶಿಫ್ಟ್ ಮಾಡ್ತಾರೆ, ಗೇರ್ ಶಿಫ್ಟ್ ಮಾಡ್ತಾರೆ ಆಟದಲ್ಲಿ. ಬಟ್ ಮ್ಯಾಕ್ಸ್ವೆಲ್ಗೆ ಫಸ್ಟ್ ಬಾಲ್ ಇಂದನೂ ಆ ಗೇರ್ ಶಿಫ್ಟಿಂಗ್ ಕೇಪಬಿಲಿಟಿ ಇದೆ. ಬಟ್ ಈ ಸೀಸನ್ ಅಲ್ಲಿ ಅವ್ರ ಬ್ಯಾಟ್ ಒಂದು ಸ್ಕೋರ್ ಬಂದಿಲ್ಲ. ಸರ್ ಇವಾಗ ಆಸ್ಟ್ರೇಲಿಯಾ ಅವರು ಮೊನ್ನೆ ವರ್ಲ್ಡ್ ಕಪ್ ಆಡಿದಾಗಲೂ ಸರ್ ಒಂಥರ ಮ್ಯಾಕ್ಸಿಮಮ್ಗೆ ಬೌನ್ಸ್ ಇದ್ದಂಗೆ ಇಲ್ಲ ನಾವು. ಅದೇ ಒಂದು ಕಾರಣಕ್ಕೆ ಆಡ್ಲೇಬೇಕು ಅಂತೇನಿಲ್ಲ, ಬಟ್ ಅವ್ರ ಟೀಮ್ ಅಲ್ಲಿ ಇದ್ರೆ ಒಂಥರ ಭಯ ಇರುತ್ತೆ. ಫೀಲ್ಡಿಂಗ್ ಕೂರ್ಸಿರುವಂತ ಮ್ಯಾಕ್ಸಿನ ಮತ್ತೆ ತರಿಸಿದ್ರು, ಮತ್ ಅಲ್ಲೂ ಆಡ್ಲಿಲ್ಲ. ಕೊಹ್ಲಿ ಇರ್ಬೋದು ಅಥವಾ ಪಟ್ಟಿದಾರ್ ಇರ್ಬೋದು, ಸರ್. ಬಟ್ ಒಂದೇನಂದ್ರೆ ಸರ್ ಒಂಥರ ಹೆಂಗಂದ್ರೆ ಮ್ಯಾಕ್ಸ್ವೆಲ್ ಅಂದ್ರೆ ನೀವು ಅದು ಅವ್ರು ಆಡಿದ್ರದ ಅಡ್ವಾಂಟೇಜ್ ಆಡದೇ ಇದ್ದದ್ದು ಸರ್. ನೀವು ವರ್ಲ್ಡ್ ಕಪ್ ನೋಡಿ ಸರ್, ವರ್ಲ್ಡ್ ಕಪ್ ಅಲ್ಲೂ ನಿಮ್ಗೆ ಹಂಗೆ ನೋಡಿದ್ರೆ ಮ್ಯಾಕ್ಸ್ವೆಲ್ ಆ ಲೆವೆಲ್ ಆಟ ಅಂದ್ರೆ ಮ್ಯಾಕ್ಸ್ವೆಲ್ ಅನ್ನೋ ಒಂದು ಸ್ಟೇಚರ್ ಗಾಡಿದ ಆಟ ಅಲ್ಲ. ಬಟ್ ಸಡನ್ ಆಗಿ ಎಲ್ಲರೂ ಏನಂತಾರೆ ಎಲ್ಲ ಹೋಗಿದ್ರು. ಬಟ್ ಆಫ್ಘಾನಿಸ್ತಾನ ಟೀಮ್ ಮೇಲೆ 200 ಅನ್ನೋ ರನ್ಸ್ ನ ಹೊಡೆದ್ಬಿಟ್ಟು ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಸಿದ್ದಾರೆ. IPL ಆಡಿಲ್ಲ ನೀವು ನೋಡಿ. ಇಲ್ಲಿ ಕೇಳಿ ಸರ್, ಮ್ಯಾಕ್ಸಿ ನ್ಯಾಷನಲ್ ಟೀಮ್ ಅಂತ ಬಂದಾಗ ಏನೋ ಮ್ಯಾಕ್ಸ್ವೆಲ್ ಆಡ್ತಾರೆ, ಆಟಗಳು ಬೇರೆ ತರ ಇರುತ್ತೆ. ಇದು ಏನೋ IPL ಅಂತ ಬಂದಾಗ ಆಡಿಲ್ಲ ಸರ್. ಲಾಸ್ಟ್ ಟೈಮ್ ಪ್ರದರ್ಶನ ನೀಡಿಲ್ಲ. ಇನ್ನೊಂದು ಈ ಸೀಸನ್ ಆಡಿಲ್ಲ, ಹೋದ ಸೀಸನ್ ಅಲ್ಲಿ ಹೆಂಗಿತ್ತು ಅವ್ರದ್ದು ಸರ್? ಇದೇ CSK ಮೇಲೆ ಕರೆಕ್ಟ್, ಇದೇ CSK ಮೇಲೆ ಲಾಸ್ಟ್ ಇಯರ್ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 60 ರನ್ 70 ರನ್ ಹೊಡೆದಿರೋದಿದೆ ಮ್ಯಾಕ್ಸ್ವೆಲ್. ಈ ಸೀಸನ್ಗೂ ಮ್ಯಾಕ್ಸಿ ತುಂಬಾ ಸರ್ ಒಂದ್ ಮ್ಯಾಚ್ ಒಂದ್ ಬಿಗ್ ಮ್ಯಾಚ್ ಸರ್. ಇವಾಗ ನೀವು ಹಂಗ್ ನೋಡಿದ್ರೆ ರಜತ್ ಪಟ್ಟಿದಾರು ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಸಡನ್ ಆಗಿ ಟೆಸ್ಟ್ ಅಲ್ಲಿ ಒಂಥರ ಫುಲ್ ಪ್ರದರ್ಶನ ಬಂದಿಲ್ಲ. ಫಸ್ಟ್ 5 ಮ್ಯಾಚ್ ಸ್ಟ್ರಗಲ್ ಆಡಿದ್ರು, ಸಡನ್ ಆಗಿ ಲೀಗ್ ಮ್ಯಾಚಸ್ ಮ್ಯಾಚ್ ಆಡಿದ್ರು ಒಂದು ಮೊಮೆಂಟಮ್ ತಗೊಂಡಿಲ್ಲ ನೀವು ಈ ಸೀರೀಸ್ ಅಲ್ಲಿ ನೋಡಿ ಸರ್. ಮಂಜು ಸರ್ ಒಂದೇ ಒಂದು ನಿಮಿಷ, ಏನು ಅಂತಂದ್ರೆ ವಿಚಾರ ಇಲ್ಲಿ ಲೀಗ್ ಮ್ಯಾಚಸ್ ಅಲ್ಲಿ ನಾವು ಅವ್ರನ್ನ ಒಂದು ಏನದು ಟ್ರೈ ಮಾಡೋದು, ಅವ್ರನ್ನ ಒಂದು ಅದು ಬೇರೆ. ಇಲ್ಲಿ ನಾಕ್ಔಟ್ ಮ್ಯಾಚ್, ಈ ಮ್ಯಾಚ್ ಅಲ್ಲಿ ನಿಮ್ಗೆ ಎಲ್ಲಾರ ಬ್ಯಾಟ್ ಇಂದ ಸ್ಕೋರ್ ಬರಲೇಬೇಕು. ಒಂದು
ಒಂದು ಬ್ಯಾಟಿಂದ ಸ್ಕೋರ್ ಬಂದಿಲ್ಲ ಅಂತಂದ್ರು ತುಂಬಾ ಏರುಪೇರು ಕಂಡುತ್ತೆ. ಮ್ಯಾಕ್ಸಿ ಬಂದು ಒಂದಷ್ಟು ಬಾಲ್ ನೋಡ್ತೀನಿ ನಾನು, ತುಂಬಾ ದಿನ ಆಗಿದೆ ಒಂದು ಈ ಕ್ರೌಡ್ ಮಧ್ಯೆ ಒಂದು ಇದರಲ್ಲಿ ಆಡಿ ತುಂಬಾ ದಿನ ಆಗಿದೆ, ವಾಪಸ್ ನಾನು ಒಂದ್ 2 ಬಾಲ್ ತಿಂತೀನಿ ಅಂತಂದ್ರೆ 2 ಬಾಲ್ ಡಾಟು ಬಿದ್ರೆ ಅಲ್ಲಿ ಸ್ಟ್ರೈಕರ್ ನನ್ನ ಪ್ರಕಾರ ಏನ್ ಗೊತ್ತಾ ಸರ್? RCB ಬ್ಯಾಟಿಂಗ್ ಆರ್ಡರ್ ಇದೆಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಇನ್ನು ಬರಬಾರ್ದಂತಾರ ಹೇಗೆ? ಅಲ್ಲೆಲ್ಲ ಬರಬಾರ್ದಂತ ಹೇಳ್ತಾ ಇಲ್ಲ. ಏನೋ ಫ್ಯಾಫ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಮಿಡ್ಲ್ ಆರ್ಡರ್ ರಜತ್ ಪಟಿದಾರ್ ಇರ್ಬೋದು, ಕೊನೆಯಲ್ಲಿ ಡೌನ್ ಆರ್ಡರ್ ಬಂದ್ಬಿಟ್ರೆ ಗ್ರೀನ್ ಕ್ಯಾಮ್ರೂನ್ ಬರ್ತಾನೆ, ಮತ್ತೇನೋ ಕಾರ್ತಿಕ್ನು ಬರ್ತಾನೆ. ಏನಂದ್ರೆ ಇಲ್ಲಿ ಈ 2020 ಆಟಗಳಲ್ಲಿ 2020 ಗೇಮ್ ಅಲ್ಲಿ 3 ಓವರ್ ಒಬ್ಬ ಆಟಗಾರ 3 ಓವರ್ ಆಡಿದ್ರೆ ಇನಫ್. ಅವ್ನ ಪಾತ್ರ ಏನಂದ್ರೆ ಇಡೀ 20 ಓವರ್ ಆಡ್ಬೇಕಂತಿಲ್ಲ, 3 ಓವರ್ ಬಂದ ಅವ್ನು ಏನ್ ಗೊತ್ತಾ, ಆಟ ಮುಗಿಸ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು. ಅದೇ ಒಂದು ಪ್ಲಸ್ ಪಾಯಿಂಟ್. ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಮ್ಯಾಕ್ಸಿನ ಆಡಿಸಬಾರ್ದು ಅಂತಲ್ಲ, ಆದ್ರೆ ಮೊಮೆಂಟಮ್ ಚೆನ್ನಾಗಿರೋ ಒಂದು ಫಾರ್ಮ್ ಅಲ್ಲಿ ಇರುವಂತ ರಜತ್ ಪಟಿದಾರನ್ನ ಒಂದು ಮಾಡ್ಬೇಕು. ಹೋಲ್ಡ್ ಮಾಡಿ ರಜತ್ ಪಟಿದಾರ್ ಕನ್ಸಿಸ್ಟೆನ್ಸಿ ಸರ್, ಅಂತ ಪ್ಲೇಯರ್ ಹತ್ರ ಎಲ್ಲ ನೀವು ಕನ್ಸಿಸ್ಟೆನ್ಸಿನ ಆಕ್ಚುಲ್ ಆಗಿ ನೋಡ್ತಾ ಇರೋದೇ ಇದು ಸರ್. ಅವರೆಲ್ಲ ಯಾವತ್ತಾಡಿದ್ರು ಬಿಗ್ ಮ್ಯಾಚ್, ಒಂದು ಗೇಮ್ ನಾಟ್. ಇವಾಗ ಏನಂತಾರೆ ಸರ್, ಹೆಂಗೂ ಫಾರ್ಮಲ್ಲಿ ಇಲ್ಲ ಅನ್ನೋ ಥರದ್ದಲ್ವೇ ಅಲ್ಲ ಅವ್ರು, ಯಾವಾಗಲೂ ಹಂಗೆ ಇರೋಲ್ಲ. ಫಾರ್ಮಲ್ಲಿ ಇರೋದು ಇಲ್ದಿರೋದಕ್ಕೆ ಸ್ಟೀವ್ ಸ್ಮಿತ್ ಇಲ್ಲ ವಿರಾಟ್ ಕೊಹ್ಲಿ ಆ ಲೆವೆಲ್ ಪ್ಲೇಯರ್ಸ್ ಅಲ್ಲ ಅವರು. ಸೊ ಒಂದು ಬಿಗ್ ಗೇಮ್ ಇವತ್ತು ಹೊಡೆದ್ರೆ ಅಪೋಸಿಷನ್ ಡಮ್ ಅನ್ನೋ ಲೆವೆಲ್. ನಿಮ್ಮ ಸ್ಟ್ರಾಟರ್ಜಿ ವರ್ಕ್ ಆಗಿಲ್ಲ, ಲಾಸ್ ಆಯ್ತು ಆ ಸ್ಟ್ರಾಟರ್ಜಿ ಅಂತಂದ್ರೆ ಆ ಜಾಗದಲ್ಲಿ ಮತ್ತೆ ಏನ್ ಪ್ರೊಡಕ್ಷನ್ ಮತ್ತೇನ್ ಎಕ್ಸ್ಪೆಕ್ಟ್ ಸರ್ ಇವಾಗ ಇರೋ ಆಪ್ಷನ್. ಓಕೆ ಮಾತ್ರ ಬ್ರೇಕ್ ತಗೊಂಡು ಬಂದ್ಬಿಡೋಣ. ಬ್ರೇಕ್ನ ಸಮಯ ಆಗಿದೆ ಸ್ನೇಹಿತರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬಹಳ ಮುಖ್ಯವಾಗಿ RCB ಮತ್ತು CSK ಅಂತ ಬಂದಾಗ ಯಾರ್ದು ಮೇಲುಗೈ ಇದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ ಮಳೆ ಬಂದರೆ ಒಂದು ವೇಳೆ ಓವರ್ ಕಟ್ ಆದರೆ ಸೊ ಎಷ್ಟು ಓವರಿಂದ RCBಗೆ ಅವಕಾಶ ಇರುತ್ತೆ ವಿನ್ ಆಗೋದಕ್ಕೆ, ಇಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸುಕೃತ್ ಅವರ, ಈಗ 2 ಟೀಮ್ನ ಕಂಪೇರ್ ಮಾಡಿದಾಗ ಈ ಸೀಸನ್ ಅಂತ ಬಂದಾಗ RCB ಮೇಲುಗೈ ಇದೆ, ಬಟ್ ಹಿಸ್ಟ್ರಿ ಅಂತ ನೋಡಿದಾಗ CSK ಮೇಲುಗೈ ಇದೆ. ಅಂದರೆ 32 ಪಂದ್ಯಗಳನ್ನು ಆಡಿರ್ತಾರೆ, ಅದರಲ್ಲಿ 21 ಪಂದ್ಯಗಳನ್ನು CSK ಗೆದ್ದಿದೆ, 10 RCB ಗೆದ್ದಿರುವಂಥದ್ದು. ಬಟ್ ಇವತ್ತು ಉಲ್ಟಾ ಆಗುತ್ತಾ? ಖಂಡಿತ ಆಗತ್ತೆ ಸರ್. ಬಿಕಾಸ್ ಹಿಂದಿನ ಸೀಸನ್ನು ಅನ್ನೋದಕ್ಕಿಂತ ಇವಾಗ ಪ್ರೆಸೆಂಟಲ್ಲಿ ನೋಡಿದ್ರೆ RCBಯ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಆಮೇಲೆ ಆ ಒಂದು ಏನು ಬಂದಿದೆ, ಆಬ್ವಿಯಸ್ಲಿ ಅದು ಒಂಥರ ಡ್ರೆಸ್ಸಿಂಗ್ ರೂಮ್ ಕಲ್ಚರ್ನ ಇರ್ಬೋದು ಅಥವಾ ಆ ಟೀಮಲ್ಲಿರೋವಂಥ ಒಂದು ಎನ್ವೈರ್ನ್ಮೆಂಟ್ನಾಗಲಿ ತುಂಬ ಚೇಂಜ್ ಮಾಡಿದೆ. ಬಟ್ ಈ ಸಲ ನೀವು ನೋಡಿದ್ರೆ CSK ಬೌಲಿಂಗ್ ತುಂಬ ವೀಕ್ ಇದೆ ಸರ್. ಅಂದರೆ ಈಗ ನಿಮಗೆ ಪತಿರಾನ, ಮುಸ್ತಫಿಜೂರ್ ಅವರೆಲ್ಲ ಇದ್ದಾಗ CSK ಒಂದು ಬಲ ಇತ್ತು. ಬಟ್ ಇವಾಗ ತುಂಬ ಎಲ್ಲ ಇಂಡಿಯನ್ ಬೌಲರ್ಸ್ ಇದ್ದಾರೆ. ಇವತ್ತು ಆ್ಯಕ್ಚುಲಾಗಿ ಮೊಯಿನ್ ಅಲಿನೂ ಇಂಗ್ಲೆಂಡ್ ನ್ಯಾಷನಲ್ ಡ್ಯೂಟಿ ಸರ್ವಿಸ್ ಮೇಲೆ ಮೊಯಿನ್ ಅಲಿ ಮಿಸ್ ಆಗ್ತಿದ್ದಾರೆ. ಹಂಗಾಗಿ ಅವ್ರದ್ದು ಓಪನಿಂಗಿಂದ ಹಿಡಿದು ಇವಾಗ ಋತುರಾಜ್ ಗಾಯಕ್ವಾಡ್ ಬಿಟ್ಟರೆ ಆಲ್ಮೋಸ್ಟ್ ಯಾರು ಕೂಡ ಬ್ಯಾಟಿಂಗಲ್ಲಿ ಡ್ಯಾರೆಲ್ ಮಿಚೆಲ್, ಋತುರಾಜ್ ಗಾಯಕ್ವಾಡ್ ಬಿಟ್ಟರೆ ಈ ಸೀಸನಲ್ಲಿ ಎಲ್ಲ ಅಂಡರ್ ಪರ್ಫಾರ್ಮ್ ಮಾಡಿದ್ದಾರೆ. ಶಿವಮ್ ದುಬೆ ಫಸ್ಟ್ 6 ಮ್ಯಾಚಸ್ ಸಕ್ಕದಾಗಿ ಆಡಿದ್ರು, ಅದಾದಮೇಲೆ ಅವ್ರ ಕಡೆಯಿಂದ ರನ್ಸ್ ಬಂದಿಲ್ಲ. ಸೊ ಆಬ್ವಿಯಸ್ಲಿ ಬೌಲಿಂಗ್ ತುಂಬ ವೀಕ್ ಇರೋದ್ರಿಂದ RCBಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಇವತ್ತಿನ ಪಂದ್ಯ ಅಂತಲೇ ಹೇಳ್ತಿದ್ದೀನಿ ಸರ್. ನೀವು ಮುಖಾಮುಖಿ ಬಗ್ಗೆ ಮಾತಾಡಿದ್ರೆ ಮುಖಾಮುಖಿ ಬಗ್ಗೆ ಹೇಳ್ತೀನಿ ನಾನು. ಸೊ ಹಿಂದಿನ ಚೆನ್ನೈ ಟೀಮ್ಗೂ ಈಗಿರೋ ಚೆನ್ನೈ ಟೀಮ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ಲಾಟ್ ಆಫ್ ಆಟಗಾರರು ಹೊರಗಿದ್ದಾರೆ. ಸೊ ರಾಬಿನ್ ಉತ್ತಪ್ಪ ಇಲ್ಲ, ಆಮೇಲೆ ಇವರು ಡಿಜೆ ಬ್ರಾವೋ ಇಲ್ಲ. ಅಂದ್ರೆ ಮೈಂಡಲ್ಲಿ ಅವ್ರಿಗೆ ಆ ತರ ಥಾಟ್ ಇರುತ್ತೆ ಅಂತ ಹೇಳಿದ್ರೆ ಅವಾಗಿನ ಸ್ಟ್ರಾಂಗ್ ಚೆನ್ನೈ ಟೀಮ್ಗೂ ಅಂದ್ರೆ MS ಧೋನಿ ಅವಾಗಿಂದ ಇವಾಗಿದ್ದಾರೆ. ಒಬ್ಬರ ಕೈಲಿ ಏನು ಆಗಲ್ಲ ಸರ್. ಈಗ ಒಂದು ಟೀಮ್ ನ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ 11 ಜನ ಪ್ಲೇಯರ್ಸ್ ಬೇಕು, ಬೌಲರ್ ಬಿಗಿ ಬೌಲಿಂಗ್ ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೋಡಿ 6 ಮ್ಯಾಚ್ ಅಲ್ಲಿ ಶಿವಮ್ ದುಬೆ ಆಡಿದ ಮ್ಯಾಚ್ ಎಲ್ಲ ಗೆದ್ಕೊಂತ ಬಂತು. ಸೊ ನೆಕ್ಸ್ಟ್ ಶಿವಮ್ ದುಬೆ ಡ್ರಾಪ್ ಔಟ್ ಆದಾಗ ಅವಾಗ ಇವರು ಯಾರು ಋತುರಾಜ್ ಗಾಯಕ್ವಾಡ್ ಸ್ವಲ್ಪ ರೈಸ್ ಆದ್ರೆ ಅಷ್ಟೇ. ಅದ್ ಬಿಟ್ರೆ ಅವ್ರು ಪವರ್ ಪ್ಲೇ ಏನಾದ್ರು ಋತುರಾಜ್ ಗಾಯಕ್ವಾಡ್ದು ಏನಾದ್ರು ರಚನ್ ರವೀಂದ್ರ ವಿಕೆಟ್ ಹೋಯ್ತು ಅಂತಂದ್ರೆ ಚೆನ್ನೈದು ಆಲ್ಮೋಸ್ಟ್ 50% ನಮ್ಮ RCB ಕಡೆನೇ ಮ್ಯಾಚ್ ಬರುತ್ತೆ. ಯಾಕೆ ಅಂತಂದ್ರೆ ಸೊ ಅವರು ಒಂದು ಟೀಮ್ನ ವಿಕೆಟ್ ನಿಲ್ಲಿಸುವಂಥ ಕೆಪಬಿಲಿಟಿ ಯಾರಿಗೆ ನಮ್ಮ ಋತುರಾಜ್ ಗಾಯಕ್ವಾಡ್ಗಿದೆ. ಸೊ ಅಲ್ಲಿ ನೀವು ಇದು ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ನಮ್ಮದು ಬೌಲಿಂಗ್ ಭಾಳ ವೀಕ್ ಇತ್ತು. ಇದೇ ಒಂದು ಪ್ಲೇಸಲ್ಲಿ ನಾವು ಬೌಲಿಂಗ್ನರ್ನ ನಾವು ಯಾಕೆ ತಗೊಂಡಿದ್ದೀವಿ, ಬೌಲಿಂಗಲ್ಲಿ ಅಷ್ಟು ಕೋಟಿ ಕೊಟ್ಟಿದ್ವಿ, ಇಷ್ಟು ಕೋಟಿ ಕೊಟ್ಟಿದ್ದೀವಿ, ಎಷ್ಟು 5 ಕೋಟಿ ಕೊಟ್ಟಿದ್ವಿ, ಏನೇನೋ ಬಂತು ಅದೇ ಬೌಲರ್ಸ್ಗಳಿಗೆ. ಸೊ ಇವಾಗ ನೀವು ಎಂಥ ನಮ್ಮದು RCB ಬೆಂಗಳೂರು ಪಿಚ್ ಅಂತಂದರೆ ನೀವು 240 ಹೊಟ್ಟಿದ್ದೀವಿ ಚೇಸ್ ಮಾಡೋ ಪಿಚ್ಚು. ಸೊ ಅಂಥದ್ದು 140ಕ್ಕೆ ನಾವು ಕಟ್ ಆಗ್ತೀವಿ ಅಂತಂದರೆ ಸೊ ಅಲ್ಲಿ ನೀವು ಬೌಲಿಂಗ್ನ ನೀವು ಯೋಚನೆ ಮಾಡಿ ಬೌಲಿಂಗ್ ಎಷ್ಟು ಸ್ಟ್ರಾಂಗ್ ಬ್ಯಾಕ್ ಆಗಿದೆ ಅಂತ. ಸೊ ನಾನು ಹೇಳೋದು ಚೆನ್ನೈಯಲ್ಲಿ ಏನಂತಂದ್ರೆ ಇಂಜುರೀಸ್ ಕಾಡ್ತಾ ಇದೆ. ಯಾರಿಗೆ ಮೇನ್ MS ಧೋನಿ ಅವ್ರಿಗೆ ಇಂಜುರಿ ಇದೆ. ಸೊ ಆಮೇಲೆ ದೀಪಕ್ ಚಹರ್ ಇಂಜುರಿಯಿಂದ ಹೊರಗುಳಿದಿದ್ದಾರೆ. ಸೊ ಅದ್ ಬಿಟ್ರೆ
ಅಂತ ಸ್ಟ್ರಾಂಗ್ ಪ್ಲೇಯರ್ ಯಾರೂ ಕಾಣ್ತಾ ಇಲ್ಲ ನಮಗೆ ಬೌಲಿಂಗ್ ಅಲ್ಲಿ. ನನಗೆ ವಿಕೆಟ್ ಎತ್ಕೊಡ್ತೀರಪ್ಪ, ಈ ಓವರ್ ವಿಕೆಟ್ ಎತ್ಕೊಡ್ತೀನಿ ನೋಡಿ ನೀವು. ದೀಪಕ್ ಚಹಾರ್ ಬೌಲಿಂಗ್ ಮಂಜು ಹೇಳ್ದಂಗೆ CSK ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವೆ ಈ ಬಾರಿ. ಇಂಜುರಿಯಿಂದ ಹೊರಗಡೆ ಇದ್ದಾರೆ. ಜೊತೆಗೆ ಈ ಅಜಿಂಕ್ಯ ರಹಾನೆ ಅವರಿಗೆ ಅವಕಾಶ ಇದ್ರೂ ಕೂಡ ಸರಿಯಾಗಿ ಅದನ್ನ ಬಳಸ್ಕೊಳ್ತಾ ಇಲ್ಲ. ಜೊತೆಗೆ ಶಿವಮ್ ದುಬೆ ಆಡಿಲ್ಲ ಅಂದ್ರೆ ಆ ಪಂದ್ಯನೇ ಕಳೆದು ಹೋಗ್ತಾ ಇದ್ದಾರೆ, ಅವರು ಸರಿಯಾಗಿ ಆಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ಅಂದರೆ ಶಿವಮ್ ದುಬೆ CSKಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಇವತ್ತು ಶಿವಮ್ ದುಬೆನ ಔಟ್ ಮಾಡೋದಕ್ಕೆ RCBಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅಂತೇಳಿ. ಅದೇ ಏನಿಲ್ಲ, ಚೆನ್ನೈ ಮತ್ತು RCB ಮ್ಯಾಚ್ ಇದೆಯಲ್ಲ, ಶಿವಮ್ ದುಬೆ ಅಫ್ಕೋರ್ಸ್ ಡೌನ್ ಆರ್ಡರ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅವರು. ಅಂದರೆ ಒಂದು 2 ಅಥವಾ 3 ಓವರ್ ಅಥವಾ 4 ಓವರ್ ಇದ್ದಾಗ ಅಂದರೆ ಒಂಥರ ಸ್ಪೋರ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತಾರಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇನಿಷಿಯಲಿ ಚೆನ್ನಾಗಿ ರನ್ ಬರದೇ ಇದ್ರು ಕೂಡ ಕೊನೆ ಟೈಮಲ್ಲಿ ಚೆನ್ನಾಗಿ RCB ರಜತ್ ಪಾಟೀಲ್ ಅವ್ರದ್ದು ಆವರೇಜ್ ನೋಡಿದ್ರೆ 113 ಇದೆ. ಲಾಸ್ಟ್ 4 ಕಳೆದ ಪಂದ್ಯದಲ್ಲಿ ಅವ್ರದ್ದು ಶಿವಮ್ ದುಬೆ ಅವರು RCB ಮೇಲೆ ನೋಡೋದಾದ್ರೆ ಅವ್ರದ್ದು 32 ಬಾಲಲ್ಲಿ 42 ಹೊಡೆದಿದ್ದಾರೆ ನೋಡಿ. ಅವ್ರದ್ದು ಬಾಲು ಮತ್ತೆ ಒಂದು ರನ್ಸ್ ನೋಡಿ, 46 ಬಾಲ್ಗೆ 95 ಹೊಡೆದಿದ್ದಾರೆ ಎರಡನೇ ಮ್ಯಾಚ್. ಮತ್ತೆ ಲಾಸ್ಟ್ ಎರಡನೇ ಮ್ಯಾಚಲ್ಲಿ 27 ಬಾಲ್ಗೆ 52 ಮತ್ತೆ 28 ಬಾಲ್ಗೆ 34 ಅಂತಂದ್ರೆ ಎಲ್ಲೂ ಇವ್ರನ್ನ ಕಟ್ ಆಗೋಕೆ ಆಗಿಲ್ಲ. ನಾಟ್ ಔಟ್ ಅದು ಕೂಡ ಲಾಸ್ಟ್ ಮ್ಯಾಚಲ್ಲಿ ಆಗಿರೋದು. ಶಿವಮ್ ದುಬೆ ಮತ್ತೆ ಋತುರಾಜ್ ಗಾಯಕ್ವಾಡ್ ಇವ್ರನ್ನ ವಿಕೆಟ್ ತೆಗೆಯುವಂಥ ಬೌಲರ್ RCBಯಲ್ಲಿ ಬೇಕು. ವಿಲ್ ಜಾಕ್ಸ್ ಮತ್ತು ಇಲ್ಲಿ ಇವಾಗ ಏನಾದರೂ ಇವರು ಸ್ವಪ್ನಿಲ್ ಸಿಂಗ್ ಬಂದಿದ್ದಾರಲ್ಲ, ಅವರು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ ಪ್ರತಿ ಟೈಮು. ಒಂದು ಇವರು RCB ಕಡೆ ಈಗ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದುಕೊಟ್ಟಿರೋದು ಸ್ವಪ್ನಿಲ್ ಸಿಂಗ್. ಸೊ ಅವರು ಈ ಕೆಲಸ ಮಾಡಿಲ್ಲ ಅಂತಂದರೆ, ಇನ್ ಕೇಸ್ ಪವರ್ ಪ್ಲೇನಲ್ಲಿ ವಿಕೆಟ್ CSK ಅವ್ರು ತೆಗಿಯೋಕ್ಕಾಗಿಲ್ಲ ಅಂತಂದರೆ ತುಂಬ ದೊಡ್ಡ ಸ್ಕೋರ್ ಬರುತ್ತೆ ಅವ್ರ ಬ್ಯಾಟಿಂಗ್. ಇನ್ನೊಂದು ಏನು ಅಂತಂದರೆ, ನೀವು ಸ್ವಪ್ನಿಲ್ ಸಿಂಗ್ ಬಗ್ಗೆ ಮಾತಾಡಿದ್ರಿ, ಪವರ್ ಪ್ಲೇ ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ. ಸೊ ಅವರಿಗೆ ನೆಕ್ಸ್ಟ್ ಓವರ್ ನಾವು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ನೆಕ್ಸ್ಟ್ ಓವರು ಇನ್ನೂ ನಮ್ಮದು ಎಫೆಕ್ಟಿವ್ ಬೌಲಿಂಗ್ ಇದೆ. ಸೊ ಕರಣ್ ಶರ್ಮಾ ನೋಡಿ ರನ್ ನೋಡಿಸ್ಕೊತಾರೆ, ಓಕೆ, ಎಂತೆಂಥ ವಿಕೆಟ್ಗಳನ್ನ ತೆಗೆದಿದ್ದಾರೆ ಕರಣ್ ಶರ್ಮಾ. ಸೊ ಅವರು ಒಬ್ಬ ಹಳೆ CSK ವಾಪಸ್ ಬಂದಿದ್ದಾರೆ, ಸ್ಟ್ರಾಂಗ್ ಆಗಿರೋ. ಜೊತೆಗೆ ಯಶ್ ದಯಾಲ್ ಅವರು ಕೂಡ ಈ ಅವ್ರ ಜೊತೆಗೆ ಗ್ರೀನ್ ಕೂಡ ಚೆನ್ನಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಪ್ರೂವ್ಡ್ ಬೌಲರ್ ಆಗಿದ್ದಾರೆ. ಗ್ರೀನ್ ಕೂಡ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಫಾರ್ಮಿಂಗ್ ಬಂದಿದ್ದಾರೆ. ಮುಖಾಮುಖಿ ಬಗ್ಗೆ ಇವ್ರು ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಓವರ್ ಆಲ್ ಮ್ಯಾಚ್ ನೋಡಿದಾಗ ಅಂದ್ರೆ 32 ಮ್ಯಾಚಲ್ಲಿ 21 ಮ್ಯಾಚ್ ಚೆನ್ನೈ ಗೆದ್ದಿರುವಂಥದ್ದು, 10 ಮ್ಯಾಚ್ RCB ಗೆದ್ದಿರುವಂಥದ್ದು. ಬಟ್ ನೀವು ಇನ್ನೊಂದು ನೋಡಿ, May 18th ಇದೆಯಲ್ಲ, May 18th ಒಂಥರ RCBಗೆ ಕಾಸ್ಮಿಕ್ ನಂಬರ್ ಇದ್ದಂಗಿದ್ದು. ಯಾಕಂದ್ರೆ May 18th ದಿನ ಇದುವರೆಗೂ 4 ಮ್ಯಾಚ್ ಆಡಿರುವಂತದ್ದು RCB. ಸಂಖ್ಯೆ ಹೇಳ್ಬಿಡ್ತೀನಿ ನಾನು. ಫೇವರಿಟ್ ಮತ್ತೆ ಕೊಹ್ಲಿಗೆ ಎಷ್ಟು ಫೇವರಿಟ್ ಅಂತ ಹೇಳ್ತೀನಿ. 2 ಸೆಂಚುರಿ, ಒಂದು ಹಾಫ್ ಸೆಂಚುರಿ, ಒಂದು 23 ರನ್ ಹೊಡೆದಿರೋದು. ಸೊ ಹಾಗಾಗಿ May 18th ಯಾವತ್ತು ಮ್ಯಾಚ್ ನಡೆದಿದೆ ಅವತ್ತು RCB ಯಾವತ್ತೂ ಸೋತಿಲ್ಲ. ಅದರಲ್ಲಿ ಎಸ್ಪೆಷಲಿ ಜೊತೆಗೆ CSK ವಿರುದ್ಧ 2 ಬಾರಿ ಮುಖಾಮುಖಿ ಆಗಿದೆ, 2 ಬಾರಿ ಕೂಡ ಗೆದ್ದಿರುವಂತ. ಸೊ ಇದೆಲ್ಲ ನಂಬರ್ ಹಿಂಗಿದೆ. ಬಟ್ ಈ ನಂಬರ್ ಹಾಗೆ ಮುಂದುವರಿಬೇಕು. ಮತ್ತೆ ಇನ್ನೊಂದು ಫ್ಯಾಕ್ಟರ್ ಹೆಂಗ್ ಗೊತ್ತಾ, ನೀವು RCB ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಇದುವರೆಗೆ 11 ಮ್ಯಾಚ್ಗಳು ನಡೆದಿದ್ದಾವೆ. 11 ಮ್ಯಾಚಲ್ಲಿ 1 ಮ್ಯಾಚು ರೇನ್ಗೆ ವಾಶ್ಔಟ್ ಆಗಿದ್ರೆ, ಒಂದು ಟೈ ಆಗಿದೆ. ಉಳಿದ 5 ಮ್ಯಾಚನ್ನು ಏನೋ RCB ಗೆದ್ದಿರುವಂಥದ್ದು, 4 ಮ್ಯಾಚ್. ಸೊ ಅದರಲ್ಲೂ ಕೂಡ ಏನಂದ್ರೆ ಸ್ಲೈಟ್ಲಿ ಎಡ್ಜ್ ಓವರ್ CSK ನಾವು. ಬಟ್ ಈಗ ಚಾಲೆಂಜ್ ಇರೋದು RCBಗೆ ಏನು ಅಂತಂದ್ರೆ ಈ 18 ರನ್ನಿಂದ ಗೆಲ್ಬೇಕಲ್ಲ, ಅದೇ ಚಾಲೆಂಜ್ ಇರೋದು. ಸಿಂಪಲ್ ಸರ್, ಏನೇನು ಮಾಡಬೇಕಾಗಿಲ್ಲ. ಅವ್ರು ಏನು DC ಪರವಾಗಿ ಏನು ಆಡಿ ಒಂದು ಫಸ್ಟ್ ಬ್ಯಾಟಿಂಗ್ ಆಡಿ ಒಂದು 200+ ಹೊಡ್ಕೊಂಡ್ರು. ಸೊ ಏನು ಪವರ್ ಪ್ಲೇಯಲ್ಲಿ 4 ವಿಕೆಟ್ ತಗೊಂಡ್ರು. ಸೊ ಅಷ್ಟೆಲ್ಲ ಏನು ಮಾಡಬೇಕಾಗಿಲ್ಲ. ಋತುರಾಜ್ ಗಾಯಕ್ವಾಡ್ನ ಒಂದು ಪವರ್ ಪ್ಲೇಯಲ್ಲಿ ರನ್ ಹೊಡೆಯಕ್ಕೆ ಬಿಡಬಾರ್ದು, ಅವ್ರನ್ನ ಬೇಗ ಎತ್ಕೋಬೇಕು. ಸೇಫ್ ನೆಕ್ಸ್ಟು ಶಿವಮ್ ದುಬೆ ಯಾವಾಗ ಬರ್ತಾರೆ ನೋಡಬೇಕು. ಅವಾಗ ಒಳ್ಳೆ ಎಫೆಕ್ಟಿವ್ ಬೌಲರ್ ಏನಾದರೂ ಬಂದು ವಿಕೆಟ್ ಎತ್ಕೊಟ್ರು ಅಂದರೆ ಒಂದು 70% ನಮಗೆ ಒಂದು ಗೆಲ್ಲೋ ಒಂದು ಮೊಮೆಂಟ್ ಸಿಗುತ್ತೆ. ಸೊ ಅವಾಗ ಹಿಂದೆ ಇನ್ನೇನು ನಮ್ಮ ಧೋನಿ ಅವರು ಇಂಜುರಿ ಆಗಿದ್ದಾರೆ, ಅವ್ರು ಕೊನೆ 2 ಓವರ್ ಬಂದು ಆಡಿದರೆ ಹೆಚ್ಚು. ಸೊ ಅದು ಬಿಟ್ಟರೆ ಡೆರೆಲ್ ಮಿಚೆಲ್ ಡೇಂಜರಸ್ ಆಗ್ಬೋದು. ಇವತ್ತು ಏನಾದ್ರೂ ಬೆಂಗಳೂರು ಪಿಚ್ಚಲ್ಲಿ ಏನಾದರೂ ಚೇಸ್ ಮಾಡೋಕ್ಕೆ ಅಂತ ನಿಂತಾಗ, ಸೊ ನಮ್ದು ಟೋಟಲಿ ಏನು ಸ್ಟ್ರಾಟಜಿ ಇದೆ, ಸೊ ಯಾವುದೇ ಒಂದು ಲೈನು ಲೆಂತ್ನ ಮಿಸ್ ಮಾಡ್ಕೋಬಾರ್ದು ಬೌಲರ್ಸ್ಗಳು. ಸೊ ಏನೇ ಮಾಡಿದ್ರು ವಿಕೆಟ್ ಬೌಲಿಂಗ್ ಮಾಡಿ, ಸೊ 100% ಫೀಲ್ಡಿಂಗಲ್ಲಿ ಏನಾದ್ರೂ ಒಂಚೂರು ಏನಾದರೂ ಎಡುವುದ್ರೂ ಚೆನ್ನಾಗಿ ಭಾಳ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಅವ್ರು ಏನಾದರೂ ಮಿಸ್ ಹಿಟ್ ಆಯ್ತು ಅಂತಂದರೆ 100% ಅವರು ಯಾವಾಗ ಫೈರ್ ಆಗ್ತಾರೆ ಹೇಳೋಕ್ಕಾಗಲ್ಲ. ಸೊ ಅದೊಂದನ್ನು ಮಿಸ್ ಮಾಡ್ಕೊಳ್ದೆ ಬೌಲಿಂಗಲ್ಲಿ ಅವ್ರದ್ದೇ ಆದ ಒಂದು ಏನಿದೆ, ಅವ್ರ ಬೌಲಿಂಗ್ ಏನಿದೆ ಅದನ್ನು ಕಂಪ್ಲೀಟಾಗಿ ಮಾಡಿದ್ರೆ ಮಾತ್ರ ನಾವು ಏನು ಹೇಳಿದ್ರು 18ರ ಹಿಂದಿನ ರಹಸ್ಯ ಏನಿದೆ ಅದನ್ನು ನಾವು ಭೇದಿಸ್ಬೋದು. ಸರ್, ನನಗೆ ಒಂದು ಪ್ರಶ್ನೆ ಇದೆ. ಸೊ ಎಲ್ಲದಕ್ಕೂ ಅಡಿಪಾಯ ಅಂತಂದರೆ ಟಾಸ್. ಇಲ್ಲಿ ಕ್ಯಾಪ್ಟನ್ಸ್ ಯಾವ ನಿಲುವು ತಗೋತಾರೆ ಇಲ್ಲಿ ಟಾಸ್ ಗೆದ್ದಾಗ. ಸೊ ಇಲ್ಲಿ ವಿಚಾರ ಏನು ಅಂತಂದರೆ,
CSKನ ಮ್ಯಾನೇಜ್ಮೆಂಟನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿರೋಂಥದ್ದು ಫಾಫ್ ಡೂಪ್ಲೆಸಿಸ್. ಯಾಕಂದರೆ ಅವ್ರ ಟೀಮಲ್ಲಿ ಆಡಿದಂಥ ಪ್ಲೇಯರು, ಒಂದು ಸ್ಟ್ರಾಟರ್ಜೀಸ್, ಒಂದು ಮಹೇಂದ್ರ ಸಿಂಗ್ ಅವ್ರದ್ದು ಧೋನಿಯವ್ರ ಸ್ಟ್ರಾಟರ್ಜೀಸ್ ಎಲ್ಲ ಒಂದು ಗೊತ್ತಿರುತ್ತೆ. ಒಂದು ಟಾಸ್ ಟೈಮ್ ಬಂದಾಗ ಮಳೆ ಬೇರೆ ಇದೆ. ಸೊ ಇಲ್ಲಿ DLS ಒಂದು ಈ ಮೆಥಡ್ ಎಲ್ಲ ಅಪ್ಲೈ ಆಗಬೇಕಾದಾಗ ಇವರೆಲ್ಲ ಯಾವ ರೀತಿ ಒಂದು ತಗೋತಾರೆ ಈ ಒಂದು ಡಿಸಿಷನ್ಸನ್ನು? ಸರ್ ಆ್ಯಕ್ಚುಲಾಗಿ ನೀವು ಟಾಸ್ ಅನ್ನೋದು ಇವತ್ತು ಚಿನ್ನಸ್ವಾಮಿಲಿ ಯಾಕೆ ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ತಿದ್ದೀನಿ ಸರ್. ಬಿಕಾಸ್ ಸೆಕೆಂಡ್ ಇನ್ನಿಂಗ್ಸ್ ಆಬ್ವಿಯಸ್ಲಿ ಚಿನ್ನಸ್ವಾಮಿ ಡ್ಯೂ ಬರುತ್ತೆ. ಇಲ್ಲ, ಇದು ಮಳೆ ಇಲ್ಲ 100%, ಮಳೆ ಒಂದು ಸಬ್ಜೆಕ್ಟೇ ಇಲ್ಲ ತಲೆಯಲ್ಲಿ ಅಂತಂದಾಗ ನೀವು ಹೇಳೋದು ಒಪ್ಕೋತೀನಿ. ಇಲ್ಲಿ ಮಳೆ ಇದೆ, ಸೊ ಒಂದು ಕಡಿಮೆ ಓವರ್ ಸ್ಕಿಲ್ ಆಗ್ಬೋದು. ಸೊ ಇದೆಲ್ಲ DLS ಮೆಥಡ್ ಬಟ್ ಬೌಲಿಂಗ್ ಮಾಡಿದ್ರೆ ಅಡ್ವಾಂಟೇಜ್ ಒಂದು ವೇಳೆ ಮಳೆ ಬಂತು ಅಂತಂದ್ರೆ RCB ಮೊದಲ ಬ್ಯಾಟ್ ಆಡ್ಬಿಡ್ಲಿ. ಒಂದ್ ವೇಳೆ ಮಳೆ ಇಲ್ಲ ಅಂತ ಹೇಳಿದಾಗ ಚೇಂಜಿಂಗ್ ತಗೊಂಡೇ ಮಳೆ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದು ತೋರಿಸ್ತಾನೆ ಇದೆ, ಒಂದು ಹವಾಮಾನ ಇಲಾಖೆ ಅವ್ರು ತೋರಿಸ್ತಾನೆ ಇದ್ದಾರೆ ಮಳೆ ಬರುತ್ತೆ ಅಂತ, ಬಟ್ ಬರ್ತಾ ಇಲ್ಲ. ಇಲ್ಲಿ ಬರುತ್ತೋ ಇಲ್ಲ ಅಂತ ಅವ್ರಿಗೂ ಕಂಪಲ್ಸರಿ ಗೊತ್ತಿರೋದಿಲ್ಲ. ಬರಬೇಕು ಅಂತ ಬರ್ತಾ ಇಲ್ಲ ಏನೋ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ವಿಚ್ ಒನ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ? ಯಾವ್ದು ಮಳೆ ಬಂದಿಲ್ಲ ಅಂದ್ರೂ ಮೊದಲೇ ಬ್ಯಾಟಿಂಗ್ ಯಾವತ್ತೂ ಬೆಸ್ಟ್. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲ, ನಂದೊಂದು ಟೇಕ್ ಇದೆ ಸರ್. ನೀವು ಮಳೆ ಇರಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ಯಾವಾಗಲೂ ಸೇಫು ಅಂತ. ಯಾಕಂದ್ರೆ ಇನಿಷಿಯಲಿ ಓವರ್ ಕಾಸ್ಟ್ ಕಂಡೀಷನ್ಸ್ ಇದೆ. ಓವರ್ ಕಾಸ್ಟ್ ಕಂಡೀಷನ್ ಗೊತ್ತಾಯ್ತು, ನೀವು ಹೇಳೋದು ನಂಗೆ ಅರ್ಥ ಆಯ್ತು. ಅಂದ್ರೆ ಕಣ್ಣು ಮುಂದೆ ಟಾರ್ಗೆಟ್ ಕಾಣುತ್ತೆ. ಇಲ್ಲ ಸರ್, ಕರೆಕ್ಟ್. ನಾನೊಂದು ಹೇಳಕ್ ಬಿಡ್ತೀನಿ ಸರ್. ಇವಾಗ ಮಳೆ ಇಲ್ಲ ಅಂದಿದ್ರೆ ಅದೆಲ್ಲ ಮ್ಯಾಟ್ರ್ ಆಗಿರೋದು. ಅವ್ರು ಹೇಳ್ದಂಗೆ ಇವಾಗ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಓವರ್ ಕ್ಯಾಶ್ ಕಂಡೀಷನ್ಸ್ ಇದೆ. ಸೊ ಓವರ್ ಕ್ಯಾಶ್ ಕಂಡೀಷನಲ್ಲಿ ಬಾಲು ಎರಡೂ ಕಡೆ ಸ್ವಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ದಾಳ್ ಇರ್ಬೋದು, ಸಿರಾಜ್ ಇರ್ಬೋದು, ಗ್ರೀನ್ ಇರ್ಬೋದು, ಆಮೇಲೆ ಲಾಕಿ ಫೆರ್ಗ್ಯೂಸನ್ ಇರ್ಬೋದು. ನಮ್ದು ಇವಾಗ ಏನು ನಮ್ದು ಫಾಸ್ಟ್ ಬೌಲರ್ ಯೂನಿಟ್ ಇದೆ, ಅದು ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅವರು ಹೊಸ ಬಾಲಲ್ಲೆಲ್ಲ ಸ್ವಿಂಗ್ ಮಾಡುವಂಥ ಬೌಲರ್ಸು. ಇನಿಷಿಯಲಿ 2 ವಿಕೆಟ್, ಇವಾಗ ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಡ್ಯಾರಲ್ ಮಿಚಲ್ ಆಗ್ಬೋದು, ಇನಿಷಿಯಲಿ ಆ ಸ್ವಿಂಗ್ ನೆಗೆಟ್ ಮಾಡೋಕ್ಕಾಗ್ದಿರ ಎರ್ಜಾಗಿ ಹೋದ್ರೆ ಅದು ಸ್ಲೈಟ್ಲಿ CSKನೇ ಡೌನ್ ಆಗ್ತಾರೆ. ವಿಕೆಟ್ ಬರಲಿಲ್ಲ ಅಂದ್ರೂ ಬಾಲ್ ಆದ್ರೂ. ಇನ್ನೊಂದು ಗೊತ್ತಾ, ತುಷಾರ್ ದೇಶಪಾಂಡೆ, ನೀವು ಓವರ್ ಆಲ್ ನೋಡಿ 11 ವಿಕೆಟ್ ತೆಗೆದಿರೋದು. 11 ವಿಕೆಟ್ ತೆಗೆದಿದ್ರಲ್ಲ, ಅದರಲ್ಲಿ 6 ವಿಕೆಟ್ ಅನ್ನೋರು ಏನೋ 6 ಓವರ್ ಅಲ್ಲಿ ತೆಗೆದಿರೋದು. ಹೌದು ಸರ್, ಹೌದು. ನೀವು ಆ ಫ್ಯಾಕ್ಟರ್ ನೋಡಬಹುದು. ಇನ್ನೊಂದು ನೋಡಿ, ರವೀಂದ್ರ ಜಡೇಜಾ ಫಾರ್ಮಲ್ ಇಲ್ಲ. ಇನ್ ಕೇಸ್ ಗೊತ್ತಿಲ್ಲ ರವೀಂದ್ರ ಜಡೇಜಾ ಯಾವಾಗ ಫಾರ್ಮ್ ಬರ್ತಾರ ಅಂತ ಅನ್ನೋದು ಗೊತ್ತಾಗಿಲ್ಲ. ಇನ್ ಕೇಸ್ ಬಂದ್ರೆ ಅದು ಕೂಡ ಪ್ಲಸ್ ಪಾಯಿಂಟ್. ಅದು ಜಡೇಜಾ ಬಗ್ಗೆ ಮಾತಾಡ್ತೀನಿ. ಕಳೆದ ಸೀಸನ್ ಅಲ್ಲಿ ಇರೋ ಜಡೇಜಾಗೂ ಈ ಸೀಸನ್ ಅಲ್ಲಿ ಜಡೇಜಾಗೂ ಬ್ಯಾಟಿಂಗ್ ಲೈನಪ್ ಅಲ್ಲಿ ಸ್ಟ್ರಾಂಗ್ ಆಗ್ತಾ ಇಲ್ಲ, ಬೌಲಿಂಗ್ ಲೈನ್ ಅಲ್ಲೂ ಸ್ಟ್ರಾಂಗ್ ಆಗ್ತಾ ಇಲ್ಲ, ಫೀಲ್ಡಿಂಗ್ ಅಲ್ಲೂ ಅಷ್ಟು ಒಂದು ರೇಂಜ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ, ಸೊ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವ್ರನ್ನ. ಸೊ ಬ್ಯಾಟಿಂಗ್ ಅಲ್ಲಿ ಯಾಕೋ ಒಂದೊಂದ್ಸಲಿ 4 ಬರ್ತಾರೆ, ಒಂದೊಂದ್ಸಲಿ ಲಾಸ್ಟ್ ಅಲ್ಲಿ ಬರ್ತಾರೆ, ಒಂದೊಂದ್ಸಲಿ ಧೋನಿ ಫಸ್ಟ್ ಬಂದಿರ್ತಾರೆ, ಆಮೇಲೆ ಜಡೇಜಾ ನೆಕ್ಸ್ಟ್ ಬಂದಿರ್ತಾರೆ. ಸೊ ಅಲ್ಲಿ ಅದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಏನಾದ್ರೂ ಅದು ಗೊತ್ತಿಲ್ಲ ಸರ್. ಅದು ಬರೀ ಜಡೇಜಾ ವಿಚಾರದಲ್ಲಿ ಇಲ್ಲ ಸರ್. ನೀವು ಯಾರನ್ನೇ ನೋಡಿ, ಅವರು ಅಂದ್ರೆ ಇವಾಗ ಅವ್ರಿಗೆ ಒಂದ್ ಜಾಗ ಅಂತ ಫಿಕ್ಸ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ 16 ಕೋಟಿ RCB ಮುಂಚೆ ಹಂಗೆ ಇತ್ತು. RCB ಮುಂಚೆ ಮಾತಾಡೋಣ, ಬ್ರೇಕ್ ತಗೊಂಡು ಬಂದ್ಬಿಡೋಣ. ಸ್ನೇಹಿತರೆ, ಅಲ್ಲಿ ಗ್ರೌಂಡಲ್ಲಿ ಯಾವ ರೀತಿಯಾಗಿ ಜನ ಬಂದಿದ್ದಾರೆ, ಅಲ್ಲಿನ ಎನರ್ಜಿ ಹೇಗಿದೆ, ಜೊತೆಗೆ ಈ ಟಾಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಮಳೆ ಬಂದಿದ್ದೇ ಆದಲ್ಲಿ ಎಷ್ಟು ಓವರ್ ಆಡಿಸ್ಬೋದು, ಅಥವಾ ಒಂದು ವೇಳೆ ಮಳೆ ಬಂದು ಏನಾದರೂ ಕ್ಯಾನ್ಸಲ್ ಆಯಿತು ಅಂತಂದರೆ, ಈಗ ಓವರ್ ಏನಾದರೂ ಕಡಿತ ಆಯಿತು ಅಂತಂದರೆ ಎಷ್ಟು ರನ್ನಿಂದ ಗೆಲ್ಲಬೇಕಾಗುತ್ತೆ, ಎಷ್ಟು ಓವರಿಂದ ಅದನ್ನು ಫಿನಿಶ್ ಮಾಡಬೇಕಾಗುತ್ತೆ, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡದ 11ರ ಬಳಗ ಯಾವ ರೀತಿಯಾಗಿ ಇರುತ್ತೆ, ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರಬಹುದು ಇವತ್ತಿನ ಪಂದ್ಯದಲ್ಲಿ. ಪ್ರಮುಖವಾಗಿ RCB ಅಂತ ಬಂದಾಗ RCBಯಲ್ಲಿ ಏನಾದರೂ ಬದಲಾವಣೆ ಇರುತ್ತಾ? ನನ್ನ ಪ್ರಕಾರ ಯಾವುದೇ ಬದಲಾವಣೆ ಇರಬಾರ್ದು. ನೇರವಾಗಿ ವಿಲ್ ಜಾಕ್ಸ್ ಜಾಗದಲ್ಲಿ ಮ್ಯಾಕ್ಸಿನೇ ಬರಬೇಕು. ಅಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಇದು ಸಮಯನೇ ಅಲ್ಲ, ಟೈಮೇ ಅಲ್ಲ. ಸೊ ಈಗ RCB 11ರ ಬಳಗ ಅಂತ ನೋಡಿದಾಗ ಅವರೇ ಇರುತ್ತೆ, ವಿಲ್ ಜಾಕ್ಸ್ ಜಾಗದಲ್ಲಿ ಮ್ಯಾಕ್ಸಿ ಅವರು ಬರ್ತಾರೆ. ಬಟ್ ಇಲ್ಲಿ ಒಂದು ಗೊಂದಲ ಏನು ಅಂತಂದರೆ, ಈ ಮ್ಯಾಕ್ಸಿ ಜಾಗದಲ್ಲಿ, ಅಂದರೆ ಮ್ಯಾಕ್ಸಿ ಯಾವಾಗಲೂ 4ನೇ ಕ್ರಮಾಂಕದಲ್ಲಿ ಬರ್ತಾ ಇದ್ರು, ವಿಲ್ ಜಾಕ್ಸ್ 3ನೇ ಕ್ರಮಾಂಕದಲ್ಲಿದ್ದರು. ಸೊ ಹಾಗಾಗಿ ಇಲ್ಲಿ ಏನಾದರೂ ಎಡವಟ್ಟು ಮಾಡಿಕೊಳ್ತಾರ ಅನ್ನುವಂಥ ಗೊಂದಲ ಇದೆ. ಬಟ್ ನನ್ನ ಪ್ರಕಾರ ನೇರವಾಗಿ ವಿಲ್ ಜಾಕ್ಸ್ ಜಾಗದಲ್ಲಿ 3ನೇ ಕ್ರಮಾಂಕ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಟೀಮ್ ಅಂತೂ ಏನೂ ಚೇಂಜಸ್ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಇದ್ದಾರೆ, ಫಫ್ ಡು ಪ್ಲೆಸಿಸ್ ಆಗಿರ್ಬೋದು, ಲಾಕಿ ಫರ್ಗ್ಯೂಸನ್, ಗ್ಲೆನ್ ಮ್ಯಾಕ್ಸ್ವೆಲ್, ಸ್ವಪ್ನಿಲ್ ಸಿಂಗ್ ನಮಗೆ ಒಂಥರ ಏನಂತೀವಿ ಲಕ್ಕಿ ಫ್ಯಾಕ್ಟ್ರು ಜೊತೆಗೆ ರಜತ್ ಪಾಟಿದಾರ್ ಕಂಬ್ಯಾಕ್ ಆಗಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿನ ಬಾರಿಸ್ತಾ ಇರುವಂಥದ್ದು. ಸೊ ಇವತ್ತು ಅವ್ರ ಕಡೆಯಿಂದ ಒಂದು ಸೆಂಚುರಿ ಬರಲಿ ಅನ್ನೋದು. ಯಾಕಂದರೆ ನೋಡಿ, ಕರಣ್ ಶರ್ಮಾ ಆಗಿರ್ಬೋದು, ಸ್ವಪ್ನಿಲ್ ಸಿಂಗ್, ಫರ್ಗ್ಯೂಸನ್, ಟೋಟಲ್ ಎಲ್ಲರೂ ನಾವು ಬೈದಾಕಿದೀವಿ. ಈ ಒಂದು ಇದರಲ್ಲಿ ಎಲ್ಲರೂ ಟೋಟಲ್ ಆಗಿ ಫಾರ್ಮ್ ನಮಗೆ ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲರೂ ದಿನೇಶ್ ಕಾರ್ತಿಕ್ ಕೂಡ ಚೆನ್ನಾಗಿ ಫಿನಿಶಿಂಗ್ ಮಾಡ್ತಾರೆ. ಒಬ್ರು ಬಿಟ್ಟು ಇನ್ನು ಎಲ್ಲಾ ಬೌಲರ್ಗಳು ಟೆಸ್ಟ್ ಲೈನ್ ಲೆಂತ್ ಬೌಲಿಂಗ್ ಮಾಡುವಂತ ವ್ಯಕ್ತಿಗಳೇ.
ಸೊ ಅಂತ ವ್ಯಕ್ತಿಗಳು ಕ್ಯಾಮ್ರೂನ್ ಗ್ರೀನ್ ಕೂಡ ಬ್ಯಾಕಪ್ ಆಗಿರೋದು, ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಕೂಡ ಬಂದಿರೋದು. ಸ್ವಪ್ನಿಲ್ ಸಿಂಗ್ ಬಿಟ್ರೆ ಯಶ್ ದಯಾಲ್ ಬಗ್ಗೆ ನಾವು ಮಾತಾಡಂಗಿಲ್ಲ. ಈ ಬಾರಿ IPL ಚೆನ್ನಾಗಿ ಬೌಲಿಂಗ್ ಅಂತ ಬಂದ್ರೆ ಅದು ಯಶ್ ದಯಾಲ್, ಯಾಕಂದ್ರೆ ಬಟ್ ಇದರಲ್ಲಿ ನನ್ನ ಪ್ರಕಾರ ಏನು ಚೇಂಜಸ್ ಬೇಡ ಅಂತ ಅನ್ಸುತ್ತೆ. ಬಟ್ ಇದಾದ RCB ಆದ ನಂತರ CSಗೆ ಏನಾದರೂ ಚೇಂಜಸ್ ಇರುತ್ತಾ ಇವತ್ತಿನ ಪಂದ್ಯದಲ್ಲಿ? ಯಾಕಂದ್ರೆ ಅವರಲ್ಲೂ ಸಾಕಷ್ಟು ಮೈನಸ್ ಇದಾವೆ ಎರಡು ಟೀಮ್ನ ಹೋಲಿಕೆ ಮಾಡಿದಾಗ. ಬಟ್ ರಚಿನ್ ರವೀಂದ್ರ ಮತ್ತೆ ವಾಪಸ್ ಕರೆ ತಂದಿದ್ದಾರೆ. ಸೊ ವಾಪಸ್ ಬಂದಿದ್ರೂ ಕೂಡ ಕಳೆದ ಮ್ಯಾಚಲ್ಲಿ ಅವ್ರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಋತುರಾಜ್ ಗಾಯಕ್ವಾಡ್ ಬಿಟ್ಟರೆ ಅವರಿಂದ ಅಷ್ಟೊಂದು ಫಾರ್ಮಲ್ಲಿ ಯಾರೂ ಇಲ್ಲ. ಇನ್ನು ಡೆರೆನ್ ಮಿಚೆಲ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ, ಅದು ಪ್ರಮೋಟ್ ಮಾಡಿದಾಗ 3ನೇ ಕ್ರಮಾಂಕದಲ್ಲಿ ಬಂದಾಗ ಚೆನ್ನಾಗಿ ಆಡ್ತಿದ್ದಾರೆ. ಇನ್ನು ಶಿವಮ್ ದುಬೆ ಅವ್ರನ್ನ ಕಟ್ ಹಾಕುವಂಥ ಪ್ಲಾನಿಂಗ್ RCB ಕಡೆಯಿಂದ ಆಗಲೇಬೇಕು, ಇಲ್ಲಾಂದರೆ ಬಹಳ ಡೇಂಜರ್ ಆಟಗಾರ ಅವರು. ಸೊ ಹಾಗಾಗಿ ಜೊತೆಗೆ ನಮ್ಮ ಮಾಜಿ ಆಟಗಾರರು, RCBಯ ಮಾಜಿ ಆಟಗಾರರು, ಹಾಗಾಗಿ ಮೈನಸ್ ಅವರಿಗೆ ಗೊತ್ತಿರುತ್ತೆ RCBಯ ಮೈನಸ್ ಏನು ಅಂತೇಳಿ. ರವೀಂದ್ರ ಜಡೇಜಾ ಕೂಡ ಕಳೆದ 2 ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ, ಬಟ್ ಅವ್ರನ್ನೂ ಕೂಡ ನಾವು ಕಟ್ಟಿ ಹಾಕಬೇಕಾಗತ್ತೆ. ಇನ್ನು MS ಧೋನಿ ಅವರಿಗೆ ಭಯ ಇದೆ, MS ಧೋನಿ ಭಯ. ಯಾಕಂದ್ರೆ ಕಳೆದ 2 ಓವರಲ್ಲಿ ಬರ್ತಾರೆ ಅವರು, ಅಲ್ಲಿ ಬಂದು ಏನಾದರೂ ರನ್ ರೇಟ್ನ ಕಡಿಮೆ ಮಾಡುವಂಥ ಎಲ್ಲ ಪ್ಲಾನಿಂಗ್ ಇರುತ್ತೆ. ಜೊತೆಗೆ ಬಂದರೆ ರನ್ ಬಿಗಿಟ್ ಹೊಡೆಯುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಹಾಗಾಗಿ ನಮಗೆ ಇಂಪಾರ್ಟೆಂಟ್ ಆಗೋದು MS ಧೋನಿ, ಶಿವಮ್ ದುಬೆ, ಈ ಇಬ್ಬರನ್ನ ಕಟ್ ಹಾಕುವಂಥ ಪ್ಲಾನಿಂಗನ್ನು RCB ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಠಾಕೂರ್ ಅಷ್ಟೊಂದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಇದ್ದಾರೆ. ಇನ್ನು ಶಾಂಟ್ನರ್ ಕೂಡ ಚೆನ್ನಾಗಿ ಹಾಕ್ತಾರೆ. ಸೊ ಮ್ಯಾಕ್ಸಿ ವಿರುದ್ಧ ಸ್ಯಾಂಟ್ನರ್ ಯಾವ ರೀತಿಯಾಗಿ ಆಡ್ತಾರೆ, ಜೊತೆಗೆ ನಮ್ಮ ರಜತ್ ಪಾಟೀದಾರ್ ಅಂತ ಬಂದಾಗ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ 3-4 ಜನ ಸ್ಪಿನ್ ಬೌಲರ್ ಇದ್ದಾರೆ. ಒಂಥರ ತೀಕ್ಷ್ಣ ಕೂಡ ಸ್ಪಿನ್ ಇದ್ದಂಗೆ ಬಂದು ಹಂಗೆ ಹೋಗಿದ್ದಾರೆ. ಸೊ ಹಾಗಾಗಿ ತೀಕ್ಷ್ಣ ಆಗಿರ್ಬೋದು, ಸ್ಯಾಂಟ್ನರ್, ರವೀಂದ್ರ ಜಡೇಜಾ. ಸ್ಯಾಂಟ್ನರ್ ಬಂದು ಸರ್ ಅಂದರೆ ಆ್ಯಡೆಡ್ ಅಡ್ವಾಂಟೇಜಸ್ ಕೊಡ್ತಾರೆ CSKಗೆ. ಸೊ ಅವ್ರ ವಿರುದ್ಧ ಸ್ವಲ್ಪ ಕೇರ್ಫುಲ್ ಆಗ, ಬಿಕಾಸ್ ಫಸ್ಟಿಂದ ನಮಗೆ ಲಾಮ್ಲರ್ ಬರೋ ತನಕ ಎಲ್ಲ ರೈಟ್ ಹ್ಯಾಂಡರ್ಸ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಆಫ್ ಸ್ಪಿನ್ನರ್ ಯೂಶುವಲ್ ಆಗಿ ಏನಂದರೆ ತುಂಬ ಕಾಟ ಕೊಟ್ಟಿದ್ದಾರೆ RCBಗೆ. ರವೀಂದ್ರ ಜಡೇಜಾ ವರ್ಸಸ್ ಮ್ಯಾಕ್ಸ್ವೆಲ್ ಅನ್ನೋ ಒಂದು ಮ್ಯಾಚಪ್ ಇರ್ಬೋದು, ಅಥವಾ ಲೆಫ್ಟ್ ಹ್ಯಾಂಡರ್ಸ್ ಆ್ಯಂಡ್ RCB ಅನ್ನೋ ಮ್ಯಾಚಪ್ ಇರ್ಬೋದು, ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ. ಮೊಯಿನ್ ಅಲಿ ಇಲ್ದಿರೋದಕ್ಕೆ ಆಬ್ವಿಯಸ್ಲಿ ಮಿಚೆಲ್ ಸ್ಯಾಂಟನ್ನ ತರೋ ಯೋಚನೆ ಮ್ಯಾನೇಜ್ಮೆಂಟು ಮಾಡಿರುತ್ತೆ. ಆ್ಯಂಡ್ ಅವರು ಇಲ್ಲ ಅಂತಲೇ ಅಲ್ಲ ಸರ್, ಅವ್ರದ್ದು ಯೂಶ್ವಲಾಗಿ ನೀವು T20 ಕೆರಿಯರ್ ನೋಡಿದ್ರೇ ಸಿಕ್ಕಾಪಟ್ಟೆ ಎಕನಾಮಿಕಲಿ ಒಳ್ಳೆ ಬೌಲರ್. ಅಂದರೆ ಅವ್ರು ಏನೇ ಮಾಡಿದ್ರು 5 and 6 ಒಳಗೆ ಇಟ್ಟಿರ್ತಾರೆ ರನ್ ರೇಟ್ನ, 7, 8 ಅಂತ ತಗೊಳೋಕ್ಕೆ ಹೋಗಲ್ಲ. ಆ್ಯಂಡ್ ಒಂದು ಕಡೆಯಿಂದ ನೀವು ಕಟಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ರನ್ಸ್ ಅನ್ನೋ ಪ್ರೆಷರ್ ಬಿಲ್ಡ್ ಆಗುತ್ತೆ, ಹೊಡೆಯೋಕ್ಕೆ ಹೋಗ್ತಾರೆ, ಇನ್ನೊಂದು ಕಡೆಯಿಂದ ವಿಕೆಟ್ ಬೀಳುತ್ತೆ. ಬಟ್ ಇವತ್ತು ಸ್ಯಾಂಟ್ನರ್ಗೆ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ಒಂದೇನು ಅಂತಂದ್ರೆ RCB ಸ್ಪಿನ್ನರ್ಸ್ಗೂ ಮತ್ತೆ CSK ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ವಿಕೆಟ್ ಟೇಕಿಂಗ್ ತುಂಬಾ ಕಡಿಮೆ ಇದೆ. CSK ಅವ್ರದ್ದು ಈ ಸಾರಿ ಏನು ಇಂಪ್ಯಾಕ್ಟ್ ಮಾಡಿಲ್ಲ ಸ್ಪಿನ್ನರ್ಸ್. ನೀವು ನೋಡೋದಾದ್ರೆ ಯಾರು ಹೆಸರು ಒಂದು ದೊಡ್ಡದಾಗಿ ಇಂಪ್ಯಾಕ್ಟ್ ಆಗೇ ಇಲ್ಲ. ನಮ್ಮ ಕಡೆ ಆದ್ರೆ ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು, ಕರಣ್ ಶರ್ಮಾ ಎಲ್ಲ ವಿಕೆಟ್ ತಗೊಂಡಿದ್ದಾರೆ. ಎಷ್ಟು ಅಂದ್ರೆ 20 ವಿಕೆಟ್ ತಗೊಂಡಿದ್ದಾರೆ ಸರ್. ಆಕ್ಚುಲ್ ಆಗಿ ಅವರೆಲ್ಲರನ್ನೂ ಅಂಡರ್ ಯುಟಿಲೈಸ್ ಮಾಡಿದ್ರು ಅನ್ನೋದೇ ನಂದು. ಅಂದ್ರೆ ಅವ್ರ ಯೂಶುವಲ್ ಸ್ಟ್ರೆಂತ್ ಅಂದ್ರೆ ನೀವು CSK ಅನ್ನೋ ಒಂದು, ಇವಾಗ ನೀವೇನು ಚೆನ್ನೈ ಅನ್ನೋ ಕೋಟೆಗೆ ಹೋಗ್ತೀರಾ, ಅದು ಬೇಸಿಕ್ಲಿ ಇಷ್ಟು ವರ್ಷ ಇದ್ದಿದ್ದು ಸ್ಪಿನ್ನಿಂಗ್ ಟ್ರ್ಯಾಕ್ ಆಗಿತ್ತು, ಸ್ಪಿನ್ನಿಗೆ ಸಿಕ್ಕಾಪಟ್ಟೆ ಫೇವರ್ ಆಗ್ತಿತ್ತು. ಬಟ್ ಈ ಸಲ ಕಂಪ್ಲೀಟ್ ಚೇಪಾಕ್ ಸ್ಟೇಡಿಯಂ ಅಲ್ಲಿ ನಿಮ್ಮ ಚೇಪಾಕ್ ಪಿಚ್ಚಸ್ ಏನಿತ್ತು ಕಂಪ್ಲೀಟ್ ಡಿಫ್ರೆಂಟ್ ಪಿಚ್ ಆಗೇ ಮಾಡಿದ್ರು. ಅಂದ್ರೆ ಸ್ಪಿನ್ನರ್ಸ್ಗೆ ಎಲ್ಲೂ ಯೂಸೇ ಆಗದಿರೋ ಅಂತ ಒಂದು ಅಲ್ಲ, ನೀವು ಎಲ್ಲೇ ಯಾಕೆ ಯಾವಾಗಲೂ ಜಾಸ್ತಿ ಬರ್ತಿತ್ತು ಅನ್ನೋದು ಕೇಳ್ತಾ ಇದ್ದೀನಿ ಸರ್. ಅಂದ್ರೆ 7 ಮ್ಯಾಚಸ್ ನೀವು ಅಲ್ಲೇ ಆಡ್ತಿದ್ರಿ, ಆಬ್ವಿಯಸ್ಲಿ 7 ಮ್ಯಾಚಸ್ ಅಲ್ಲಿ ಒಂದು 60% ಆಫ್ ವಿಕೆಟ್ಸ್ನ ಸ್ಪಿನ್ನರ್ಸ್ ತೆಗೆಯೋರು. ಆಮೇಲೆ ತೀಕ್ಷ್ಣ ಔಟ್ ಆಫ್ ಫಾರ್ಮು, ಆಮೇಲೆ ಏನಂತಾರೆ ಮೊಯಿನ್ ಅಲಿ ಕೈಲಿ ಬೌಲಿಂಗ್ ಕೊಟ್ಟಿಲ್ಲ, ಜಡೇಜಾ ಔಟ್ ಆಫ್ ಫಾರ್ಮ್ ಇದ್ದಾರೆ. ಸೊ ಈ ವಿಷಯಗಳು CSKನ ತುಂಬ ಹಾಂಟ್ ಮಾಡಿದೆ ಈ ವರ್ಷ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವಾಗ ಪಿಚ್ ಸಪೋರ್ಟ್ ಮಾಡಿಲ್ಲ ಆಬ್ವಿಯಸ್ಲಿ ಅವ್ರಿಗೆ ವಿಕೆಟ್ ಬಂದಿಲ್ಲ. ಸೊ ಅದಕ್ಕೆ ಅವ್ರ ಸ್ಟ್ರೆಂತ್ ಫಾಸ್ಟ್ ಬೌಲರ್ಸ್ ಇದ್ದಿದ್ದಕ್ಕೆ ಫಾಸ್ಟ್ ಬೌಲಿಂಗಿಗೆ ಹೆಲ್ಪ್ ಆಗೋ ಥರ ವಿಕೆಟ್, ಅಂದರೆ ಸ್ಲೋ ವಿಕೆಟ್ ಬಟ್ ಫಾಸ್ಟ್ ಬೌಲರ್ಸ್ಗೆ ವರ್ಕ್ ಆಗೋ ಥರ ಇದ್ರೆ ತಗೊಂಡ್ರು. ಇಲ್ಲಿ ಯಾಕೆ ಒಂದು ಮ್ಯಾನೇಜ್ಮೆಂಟ್ ಒಂದು ತಗೋಬೇಕಾದಾಗ ಒಂದು ಒಳ್ಳೆ ಇಂಡಿಯನ್ ಸ್ಪಿನ್ನರ್ನ ಅವ್ರು ಯಾವಾಗಲೂ ಬೈ ಮಾಡಲ್ಲ. ನನಗೆ ಒಂದು ಯಾವಾಗಲೂ ಕಾಡೋ ಪ್ರಶ್ನೆ ಅದು. ಈಗ ನಾವು ನೋಡೋದಾದ್ರೆ ಕರಣ್ ಶರ್ಮಾ ನೋಡ್ತೀವಿ, ಆದ್ರೆ ರಾಜಸ್ಥಾನ್ ನೋಡಿದ್ರೆ ಇವ್ರು ತಗೊಂಡ್ರು, ಚಹಲ್ ತಗೊಂಡ್ರು. ಆ ತರ ಒಂದು ನರೇನ್ ಆಗಿರ್ಲಿ, ಯಾಕಂದ್ರೆ ಒಂದು ಇಂಪ್ಯಾಕ್ಟ್ ಮಾಡುವಂತ ಸ್ಪಿನ್ನರ್ ಬೇಕು. ಟೀಮ್ ಅಂತ ಒಂದು ಸೆಟ್ ಆಗಿದೆ ಸರ್. ಅಂದ್ರೆ ಅವ್ರಿಗೆ ಎಷ್ಟೋ ವರ್ಷದಿಂದ ನೀವು ನೋಡಿ ಅವ್ರಿಗೆ ಪರ್ಫಾರ್ಮ್ ಮಾಡ್ಕೊಂಡು ಬರ್ತಿರೋದೇ ಸ್ಪಿನ್ನರ್ಸ್ ಅಲ್ಲಿ ಜಡೇಜಾ. ಅವ್ರ ಅರೌಂಡ್ ಅಲ್ಲಿ ತೀಕ್ಷ್ಣ ಮಾಡೋರು, ಮೊಯಿನ್ ಅಲಿ ಮಾಡೋರು, ಆಮೇಲೆ ಸ್ಯಾಂಟ್ನರ್ ಮಾಡೋರೆಲ್ಲ. ಬಟ್ ಈ ಜಡೇಜಾ ತುಂಬ ಸ್ಟ್ಯಾಂಡ್ ಔಟ್ ಆಗಿ ಅವ್ರಿಗೆ ಬೌಲಿಂಗ್ ಮಾಡೋರು. ಹಾಗಾಗಿ ಅವ್ರಿಗೆ ಈ ಸಲನೂ ಅವರು ಸ್ಪಿನ್ನರ್ಸ್ ಅಂತ ತೊಗೊಂಡ್ರು. ಅಂದರೆ ಮೊಯಿನ್ ಅಲಿ ಇದ್ರು, ರಚಿನ್ ರವೀಂದ್ರ ಇದ್ರು, ಸ್ಯಾಂಟ್ನರ್ ಇದ್ರು,
ಹಂಗಾಗಿ ತೀಕ್ಷ್ಣ ಇದ್ರು. ಸೊ ಅವ್ರಿಗೆ ಜಡೇಜಾ ಪರ್ಫಾರ್ಮ್ ಮಾಡಿಲ್ಲ ಅನ್ನೋದಕ್ಕೆ ಇದೆಲ್ಲ ನಿಮಗೆ ಕಾನ್ಸೆಪ್ಟ್ ಸ್ಟಾರ್ಟ್ ಒಂದು ಸ್ಪಿನ್ನರ್ ಯೂನಿಟ್ ಎಲ್ಲ ಒಬ್ಬರ ಮೇಲೆ ಬಿಟ್ಟಾಗ ಅವ್ರು ಔಟ್ ಆಫ್ ಫಾರ್ಮ್ ಹೋದಾಗ ಏನು ಇಲ್ಲಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನೀವ್ ಹೇಳ್ತಿದ್ರ ಬೌಲಿಂಗ್ ಅಲ್ಲಿ ಸ್ಪಿನ್ ಅಟ್ಯಾಕ್ ಮೇನ್ ಅಂತ ಹೇಳ್ತಿದ್ರ. ಸೊ ಚೆನ್ನೈ ಗೆದ್ದಿರೋದೇ ಸ್ಪೀಡ್ ಬೌಲರ್ ಇಂದ ಅಲ್ವಾ. ಮಹೇಶ್ ತೀಕ್ಷಣ ಮಹೇಶ್ ಪತಿರಾಣ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ವಿಕೆಟ್ ತಗೊಂಡಿದ್ದಾರೆ. ಮುಸ್ತಫಿಜರ್ ಪತಿರಾಣ ಇದ್ದಾಗ ಮಾತ್ರ ಸಾಲಿಡ್ ಆಗಿ ಕಂಡಿರೋದು ನೋಡಿದೀವಿ ನಾವು. ಬಟ್ ಅವರಿಬ್ರು ಹೋದಾದ್ಮೇಲೆ ಇದು ಹೆಂಗೋ ಆಗಿದೆ. ಕಳೆದ 5 ಪಂದ್ಯದಲ್ಲಿ 3 ಗೆದ್ದಿರುವಂತದ್ದು, 2 ಸೋತಿದ್ದಾರೆ. ಇಲ್ಲಿ ಒಂದು ಧೋನಿ ಮತ್ತೆ ಒಂದು ಬೌಲರ್ಸ್ ಮಧ್ಯೆ ಯಾವಾಗ ಒಂದು ಕಮ್ಯುನಿಕೇಶನ್ ಇರುತ್ತೆ ಅಂತಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ಫೇಸ್ ಬೌಲರ್ಸ್ ಮೇಲೆ ಇರೋದಿಲ್ಲ. ವಿಕೆಟ್ ಬೇಕಾ ಅರ್ಜೆಂಟಾಗಿ ಈ ಒಂದು ವಿಕೆಟ್ ಬೇಕಾ ಸ್ಪಿನ್ನರ್ ತರ್ತಾರೆ, ಒಂದು ಸ್ಟ್ರಾಟಜಿ ಮಾಡ್ತಾರೆ, ವಿಕೆಟ್ ತಗೋತಾರೆ. ಅಂದ್ರೆ ಈ ಒಂದು ಆ ಒಂದು ಒಂದು ಪರ್ಫಾರ್ಮೆನ್ಸೇ ಇಲ್ಲ ಸರ್ ಅವ್ರದ್ದು. ನಿಮ್ದು ಕೋರ್ ಬಿಲ್ಡ್ ಆಗಿರೋದೇ ಹಂಗೆ ಸರ್. CSK ನೀವು ಈ ಇಯರ್ ಅಂತ ಹೇಳ್ತಾ ಇಲ್ಲ ನಾನು, ತುಂಬಾ ವರ್ಷದಿಂದ ಕೋರ್ ಬಿಲ್ಡ್ ನೋಡಿ. ಅವ್ರ ಹತ್ರ ಇದ್ದಿದ್ದು ಒಂದೇ ಸ್ಪಿನ್ನರು ರವೀಂದ್ರ ಜಡೇಜಾ. ಅಶ್ವಿನ್ ಹೋಗಿದ್ದು ಅಂದ್ರೆ 5-6 ಇಯರ್ಸ್ ಮೇಲೆ ಆಗಿದೆ ಸರ್. 6 ಇಯರ್ಸ್ ಏನು ಅಂತಂದ್ರೆ RCB ಗೆ ಚಾಲೆಂಜ್ ಏನು ಅಂತಂದ್ರೆ, MS ಧೋನಿ ಅಂತ ಬಂದಾಗ MS ಧೋನಿ ಅವರು ಕೊನೆ 18-19 ಬರ್ತಾರೆ. ಆಲ್ಮೋಸ್ಟ್ ಅಲ್ಲ ರನ್ ರೇಟ್ ನ ಕಡಿಮೆ ಮಾಡೋದಕ್ಕೆ ನೋಡ್ತಾರೆ. ಸೊ ಹಾಗಾಗಿ MS ಧೋನಿ ಅವ್ರನ್ನ ಕಟ್ ಹಾಕ್ಬೇಕು ಅಂದ್ರೆ ಅಂತ ಬೌಲರ್ ಯಾರು ಬೇಕು RCB ಅಂತ. ಆಬ್ವಿಯಸ್ಲಿ ಅವರು ನೀವು ಬೌಲರ್ ಲಾಕಿ ಫರ್ಗ್ಯೂಸನ್ ಒಳ್ಳೆ ಸ್ಪೀಡ್ ಬೌಲಿಂಗ್ ಮಾಡ್ತಾರೆ. ಸೊ ಏನಾದ್ರೂ ಮಿಸ್ ಹಿಟ್ ಆಯ್ತು ಅಂತಂದ್ರೆ, ಒಳ್ಳೆ ಬಾಲ್ ಸಿಕ್ತು, ಒಳ್ಳೆ ಸ್ಲಾಟರ್ ಸಿಕ್ತು ಅಂದ್ರೆ ಅವ್ರು 6 ಹೊಡೆಯೋ ಕೆಪಾಸಿಟಿ ಇದೆ ಅವ್ರಿಗೆ, MS ಧೋನಿ ಅವ್ರಿಗೆ. ಸೊ ಅದೇ ಸ್ಲಾಟರ್ ಇರೋ ಬಾಲು ಮಿಸ್ ಹಿಟ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಕ್ಯಾಚ್ ಆಗುತ್ತೆ. ಸೊ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಿದೆ ನಮ್ಮ RCB, ಯಾವುದೇ ಒಂದು ಡೌಟ್ ಬೇಡ. ಸೊ ಆ ಧೋನಿನೇ ಬರಲಿ, ಡೆರೆಲ್ ಮಿಚೆಲೇ ಬರಲಿ, ಶಿವಮ್ ದುಬೆನೇ ಬರಲಿ, ಟೋಟಲ್ ಯಾರೇ ಬಂದ್ರು ಸೊ ಅವ್ರಿಗೆ ಅಸ್ತ್ರಗಳನ್ನ ನಾವು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ ಬೌಲಿಂಗ್ ಅಲ್ಲಿ. ಸೊ ನಮ್ದು ಏನಂದ್ರೆ ಟೋಟಲ್ ಅವರು ಏನ್ ಮಾಡಬೇಕು, ಏನೇನು ಜಾಸ್ತಿ ಎಕ್ಸ್ಪೆರಿಮೆಂಟೇ ಮಾಡಂಗಿಲ್ಲ. ಲೈಲಿ ಲೆಂತಲ್ಲಿ ಬೌಲಿಂಗ್ ಮಾಡಬೇಕು, ನಾವು ಜಾಸ್ತಿ ವೈಡ್ಗಳನ್ನ ಹಾಕ್ಬಾರ್ದು. ಸೊ ಆಪೋಸಿಟ್ ಅವ್ರು 6 ಹೊಡಿತಾರ, ನೆಕ್ಸ್ಟ್ ಬಾಲ್ನ ನಾನು ಹೆಂಗೆ ಹಾಕ್ಬೇಕು ಅನ್ನೋದು ಯೋಚನೆ ಮಾಡಬಾರ್ದು. ಸೊ ಸೇಮ್ ಬಾಲ್ನೇ ಹಾಕ್ಬೇಕು. ಸೊ ಏನಾದ್ರೂ ಇದೇನಾದ್ರೂ ಪ್ರಯೋಗ ಮಾಡಕ್ ಹೋದ್ರೆ ನೆಕ್ಸ್ಟ್ ಅವರು ಓವರ್ ಫುಲ್ ಹೊಡೆದ ಸಿಂಪಲ್ ಇಷ್ಟೇ. 2020 ಒಂದು ಮೊಮೆಂಟಮ್ ಸಿಕ್ಕಾಗ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಸೊ ಬ್ಯಾಂಗ್ಳೂರ್ ಪಿಚ್ ಅಲ್ಲಿ ಹೆಲ್ಪ್ ಆಗುತ್ತೆ. ಬ್ಯಾಂಗ್ಳೂರ್ ಪಿಚ್ ಅಲ್ಲಿ ಆಕ್ಚುಲ್ ಆಗಿ ಸರ್ ನೀವು ಎಷ್ಟು ಪೇಸ್ ನ ಕಟ್ ಡೌನ್ ಮಾಡ್ತಿರೋ ಅಷ್ಟು ನಿಮ್ಗೆ ಲೆಂತ್ ಅಲ್ಲಿ ವರ್ಕ್ ಆಗುತ್ತೆ. ಇಷ್ಟು ದಿನ ಅಂದ್ರೆ ನೀವು ಸಿರಾಜ್ ನೋಡಿರ್ಬೋದು, ಇನಿಷಿಯಲಿ ನೀವು ಹೆಂಗೆ ಅಂದರೆ 130, 125 ಅಂತ ಹಾಕಕ್ಕೆ ಹೋಗಿ ತುಂಬ ಎಫರ್ಟ್ ಆಗಿ ಬಾಲ್ ಹಾಕಿ ಅದು ಏನಂತಾರೆ ಟು ದ ಸ್ಲಾಟ್ ಹಾಕ್ಕೊಡೋರು, ಬ್ಯಾಟಿಗೆ ಹಾಕ್ಕೊಡೋರು, ಹಂಗಾಗಿ ತುಂಬ ರನ್ಸ್ನ ಲೀಕ್ ಮಾಡ್ತಿದ್ರು. ಬಟ್ ನೀವು ಎಸ್ಡ್ಯಾಲ್ನ ನೋಡಿ, ಈ ಸೀಸನ್ ಯಾಕೆ ಎಸ್ಡ್ಯಾಲ್ ಸ್ಟ್ಯಾಂಡೌಟ್ ಬೌಲರ್ RCBಗೆ ಅಂತ ಹೇಳ್ತಾ ಇದ್ದೀನಿ ನಾನು ಅಂದರೆ, ತುಂಬ ವೇರಿಯೇಷನ್ಸ್ ತಂದರು. ಬ್ಯಾಕ್ ಆಫ್ ದ ಹ್ಯಾಂಡ್ ತಂದರು, ಸ್ಲೋವರ್ ಬಾಲ್ಸ್ ಅಂತ ಸ್ಟಾರ್ಟ್ ಮಾಡೋರು, ಸಡನ್ನಾಗಿ ಸ್ವಿಂಗ್ ಮಾಡೋರು. ಸೊ ನೀವು ಏನಂತಾರೆ ಚಿನ್ನಸ್ವಾಮಿಲಿ ಎಷ್ಟು ಪೇಸ್ ಕೊಡ್ತಿರೋ ಬ್ಯಾಟ್ಸ್ಮನ್ಗೆ ಅಷ್ಟು ಅಡ್ವಾಂಟೇಜು. ಅದು ಧೋನಿಗಿರ್ಬೋದು, ಅಂದರೆ ಧೋನಿಯವ್ರಿಗೆ ಅದು ಇನ್ನೂ ದೊಡ್ಡ ಅಡ್ವಾಂಟೇಜು. ಯಾಕಂದರೆ ಅವ್ರಿಗೆ ನೀವು ಯಾರ್ಗೆ ಟ್ರೈ ಮಾಡೋರು ಅವ್ರು ಹೆಲಿಕಾಪ್ಟರ್ ಟ್ರೈ ಮಾಡ್ತಾರೆ. ಸೊ ಧೋನಿಗಾಗಿರ್ಬೋದು, ಶಿವಮ್ ದುಬೆಗಾಗಿರ್ಬೋದು, ನೀವು ಎಷ್ಟು ಪೇಸ್ನ ಕಟ್ ಡೌನ್ ಮಾಡ್ತಿರೋ ಅಷ್ಟು ಒದ್ದಾಡ್ತಾರೆ. ಇಲ್ಲಿ ವೇರಿಯೇಷನ್ಸ್ ಮಾಡ್ಕೊಂಡು ಒಂದು ಸ್ಲೋವರ್ ಬಾಲ್ಸ್ ಹಾಕೋದ್ರಿಂದ ಮೇ ಬಿ ಒಂದು 2 ಆಚೆ ಹೋಗ್ಬೋದು, ಬಟ್ ಒಂದರಲ್ಲಾದ್ರೂ ಒಂದು ತಪ್ತಾರೆ. ಸೊ ಇವಾಗ ನೋಡಿ ನೀವು ಅಲ್ಜಾರಿ ಜೋಸಫ್ ನೋಡಿ, ಅವರು ಅದೇ ತಪ್ಪು 140 ಮಾಡ್ತಿದ್ರು. ಕ್ಯಾಮ್ರನ್ ಗ್ರೀನ್ ಇನಿಷಿಯಲಿ ಬಂದು 2 ಬೌನ್ಸ್ ಇದೆ ಅಂತೇಳಿ ಇನಿಷಿಯಲಿ ಆ ಪೇಸ್ನ ಜನರೇಟ್ ಮಾಡಕ್ಕೆ ಹೋಗಿ ಹೊಡ್ಸ್ಕೊಂತಿದ್ರು. ಬಟ್ ಲಾಕಿ ಫರ್ಗ್ಯೂಸನ್ ಬಂದು ಅವ್ರು ಆಕ್ಚುಲ್ ಆಗಿ ಟೀಮ್ ಅಂದ್ರೆ ಲಾಕಿ ಫರ್ಗ್ಯೂಸನ್ ಕರೆಕ್ಟ್ ಟೈಮಲ್ಲಿ ಬಳಸ್ತಾ ಇದ್ದಾರೆ. ಫಾಫ್ ಡು ಪ್ಲೇಸ್ ಪವರ್ ಪ್ಲೇ ಆದ ನಂತರ ಬಳಸ್ತಾರೆ. ಹಾಗಾಗಿ ಅವರು ಆಕ್ರಮಣಕಾರಿಯಾಗಿ ಈಗ ಬಾಲಿಂಗ್ ಮಾಡ್ತಾ ಇರುವಂತದ್ದು. ಪವರ್ ಪ್ಲೇ ಆರಂಭದಲ್ಲಿ 2 ಪಂದ್ಯವನ್ನ ಪವರ್ ಪ್ಲೇ ಒಳಗಡೆ ತರ್ತಾ ಇದ್ರು. ಹಂಗಾಗಿ ಅವರಿಗೆ ಸರಿ ಅಂತ ಇವತ್ತು ಮ್ಯಾಕ್ಸ್ವೆಲ್ ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಬೇಕು ಅಂತಾನೆ ಹೇಳ್ತೀನಿ ಸರ್. ಯಾಕಂದ್ರೆ 5 ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ CSK ಕಡೆ. ರಚಿನ್ ರವೀಂದ್ರ, ಸ್ಯಾಂಟ್ನರ್, ಅಂದ್ರೆ ರಚನ್ ರವೀಂದ್ರನ ಯೂಸೇ ಮಾಡಿಲ್ಲ. ಇಲ್ಲ ಮ್ಯಾಕ್ಸ್ವೆಲ್ ಈಗ ಪವರ್ ಪ್ಲೇ ನಿಮಗೆ ಹಾಫ್ ಸ್ಪಿನ್ನರ್ ಯಾವಾಗ್ಲೂ ಯೂಶಲ್ ಆಗಿ ಅವೇ ತಗೊಂಡು ಹೋಗ್ತಾರೆ ಬಾಲ್ನ. ಸೊ ಲೆಫ್ಟ್ ಹ್ಯಾಂಡರ್ಸ್ಗೆ ಹಾಫ್ ಸ್ಪಿನ್ನರ್ ಯಾವಾಗ್ಲೂ ಅದೊಂಥರ ಟ್ರೆಡ್ ತರ ಕಾಣಿಸುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಹತ್ರ ಜೇಕ್ಸ್ ಇದ್ರೂ ತುಂಬ ಅಂಡರ್ ಯುಟಿಲೈಸ್ ಮಾಡ್ಕೊಂಡ್ವಿ. ಬಿಕಾಸ್ ಒಂದು ಕಡೆ ಸೆಟ್ ಆಗಿತ್ತು, ಓಕೆ ಕೊಡಬೇಕು ಅನ್ನೋದಲ್ಲ. ಬಟ್ ಇವತ್ತು ಮ್ಯಾಕ್ಸ್ವೆಲ್ನ ಎಷ್ಟು ಯುಟಿಲೈಸ್ ಮಾಡ್ಕೊಳಕ್ಕಾಗ್ತೋ ಅದು ಮಾಡ್ಕೊಂಡ್ರೆ RCBಗೆ ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದೀನಿ ಸರ್. ಮ್ಯಾಕ್ಸ್ವೆಲ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂದರೆ, ಬ್ಯಾಟಿಂಗಲ್ಲಿ ನೀನು ಕಾಂಟ್ರಿಬ್ಯೂಟ್ ಕೊಡಲಿಲ್ವಾ, ಬೌಲಿಂಗ್ನ ರೆಡಿ ಮಾಡಬೇಕು. ಅವ್ರನ್ನ ಬೌಲಿಂಗಲ್ಲಿ ನೀನು ಕಾಂಟ್ರಿಬ್ಯೂಟ್ ಕೊಡು, ಫೀಲ್ಡಿಂಗಲ್ಲಿ ನೀನು ಕಾಂಟ್ರಿಬ್ಯೂಟ್ ಕೊಡಬೇಕು. ಸೊ ಅದು ಬಿಟ್ಟು ಆ ಪ್ಲೇಸ್ನ ಪಟ್ಟಿದಾರ ಬೇಗ ತುಂಬಬೇಕು, ಟೈಮ್ ಮಾತ್ರ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಇದು ಯಾವ ಥರ ಮ್ಯಾಚ್ ಹೆಂಗೆ ಹೋಗುತ್ತೆ ಗೊತ್ತಲ್ಲ, ಮಳೆ ಬಂದರೆ ಕಟ್ ಡೌನ್ ಆಗ್ಬೋದು ಓವರ್ಗಳು. ಇಲ್ಲ ಮಂಜು ಅವರೇ, ಮ್ಯಾಕ್ಸ್ವೆಲ್ನ ಅಲ್ಲಿ ಮಾಡಿಲ್ಲ ಅಂತಂದರೆ ಇಲ್ಲಿ ಅಂತ ಅಲ್ಲ, ಅವರು ಬರ್ತಾ ಇರೋದೇ ಬ್ಯಾಟಿಂಗ್ಗೆ.
ಅಷ್ಟೇ. ಬೌಲರ್ಸ್ ನಮ್ಮ ಕಡೆ ಆಲ್ರೆಡಿ ಇದ್ದಾರೆ, RCB ಕಡೆ ಬೌಲರ್ಸ್ ಅವ್ರು ಒಂದು ಯಾವ ಟೈಮಲ್ಲಿ ಯಾರನ್ನು ತರಬೇಕು ಅನ್ನೋದಿದೆ. ಇನ್ ಕೇಸ್ ಮ್ಯಾಕ್ಸ್ವೆಲ್ ತಂದ್ರೆ ಒಂದು ಲಾಸ್ಟ್ ಟೈಮ್ ವಾಪಸ್ ಬಂದಾಗ ನೋಡೋದಾದ್ರೆ ಅವರು ರನ್ ಲೀಕ್ ಹೊಡ್ಸ್ಕೊಂಡ್ರು ಹೌದು. ಇಲ್ಲಿ ಈಗ ಏನದು ಎಕ್ಸ್ಪೆರಿಮೆಂಟ್ ಮಾಡೋ ಟೈಮ್ ಅಲ್ಲ, ಬ್ಯಾಟಿಂಗ್ ಅಲ್ಲಿ ಮಾಡ್ಲಿ. ಯಾಕಂತಂದ್ರೆ ಆಡ್ತೀಯ ಒಂದ್ 2 ಬಾಲ್ ಒಂದು ಓವರ್ ನೀನ್ ತಿಂದು ಆದ್ರೂ ಹೋಗು, ಇಲ್ಲಾಂದ್ರೆ ಹೊಡೆದಾದ್ರೂ ಹೋಗು, ಆ ತರ ಒಂದು ಕೆಲಸ. ಆದ್ರೆ ಬೌಲಿಂಗ್ ಅಲ್ಲಿ ನೀನು ಒಂದು ಓವರ್ ತುಂಬಾ ಚೇಂಜ್ ಮಾಡುತ್ತೆ ಮ್ಯಾಚ್ ಅನ್ನ. 100% ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಲ್ಲ. ನೋಡೋದಾದ್ರೆ ಏನಾದ್ರೂ ರನ್ ನಮ್ಮ ಕಡೆ ತುಂಬಾ ಜಾಸ್ತಿ ಇತ್ತು, ಕಂಟ್ರೋಲಿಂಗ್ ಆಗಿದೆ ಅಂತಂದಾಗ ಮಾತ್ರ ಒಂದು ಮ್ಯಾಕ್ಸಿ ಕೈಲಿ ಬಾಲ್ ಕೊಡ್ತಾರೆ ಹೊರತುನು ಒಂದು ಎಲ್ಲ ಮ್ಯಾಚ್ ಅವ್ರ ಕಡೆ ಮೂಮೆಂಟ್ ಎಲ್ಲ ಅವ್ರ ಕಡೆ ಹೋಗಿದೆ CSK ಕಡೆ ಅಂತ ಹೋದಾಗ ಮ್ಯಾಕ್ಸಿ ಕೈಲಿ ಬಾಲ್ ಕೊಡಲ್ಲ, ಇದು ಪಕ್ಕ. ಮ್ಯಾಕ್ಸಿ ಕೈ ಕೊಡಲ್ಲ ಅಂದ್ರೆ ಸ್ವಪ್ನಿಲ್ ಸಿಂಗ್ ದುಬಾರಿ ಆಗ್ತಾರೆ ಸರ್ ಹೇಳ್ದಂಗೆ. ಸರ್ ಬಟ್ ಸ್ವಪ್ನಿಲ್ ಸಿಂಗ್ ಒಂದು ಅಡ್ವಾಂಟೇಜ್ ಇದೆ ಸರ್, ಅವ್ರದ್ದು ಯೂಶುವಲ್ ಆಗಿ ನೀವೇನು ಲೆಫ್ಟ್ ಹ್ಯಾಂಡರ್ಸ್ ಆರ್ಮ್ ಬಾಲ್ ಅಂತ ಏನು ಮಾಡ್ತಿದ್ರ ಸಿಕ್ಕಾಪಟ್ಟೆ ಕಂಟ್ರೋಲ್ ಅಲ್ಲಿ ಆಗ್ತಿದ್ದಾರೆ. ನೀವು ನೋಡ್ಬೋದು ಅವ್ರು ಆಕ್ಚುಲ್ ಆಗಿ ರೈಟ್ ಹ್ಯಾಂಡರ್ಸ್ ಅಂದ್ರೆ ಮೊನ್ನೆ ಯಾವ್ದು ಮ್ಯಾಚ್ ಪ್ರಭು ಸಿಮ್ರನ್ ಸಿಂಗ್ ಅವ್ರು ಔಟ್ ಆಗಿರೋ ಮ್ಯಾಚ್ ನೀವು ನೋಡಿದಾಗ ಪಂಜಾಬ್ ಅವ್ರ ಮೇಲೆ ಪ್ರಭು ಸಿಮ್ರನ್ ಸಿಂಗ್ ಅವ್ರದ್ದು ಕಾಲೇ ಮೂವ್ ಆಗ್ತಿರಲ್ಲ, ಅಂದ್ರೆ ಆರ್ಮ್ ಬಾಲ್ ಬಿದ್ದು ಆಕ್ಚುಲ್ ಆಗಿ ನುಗ್ಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅವ್ರದ್ದು ಕಂಟ್ರೋಲ್ ಇದೆ ಸರ್. ಅಂದ್ರೆ ಮೊನ್ನೆ ಡೇವಿಡ್ ವಾರ್ನರ್ ಇದ್ದಾಗಲೂ ಅವ್ರಿಗೆ ಬೌಲಿಂಗ್ ಕೊಟ್ಟರು. ಡೇವಿಡ್ ವಾರ್ನರ್ಗೆ ಯೂಶುವಲ್ ಆಗಿ ಹಾಫ್ ಸೈಡ್ ಅವೇ ಹಾಕಕ್ಕೆ ಟ್ರೈ ಮಾಡಿದ್ರು. ಅವ್ರದ್ದು ಬೌಲಿಂಗ್ ಸ್ಟೈಲ್ ಲೀಕ್ ಆಗಿಲ್ಲ ಇನ್ನು ಯಾವ್ದು ಹೊಸ ಬೌಲರ್ ಆಗಿರೋದ್ರಿಂದ ಯಾರು ಎಲ್ಲರೂ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಬೌಲರ್ಸ್ ಅವಾಯ್ಡ್ ಮಾಡುವಂತಾರೆ. ಬಟ್ ಸ್ವಪ್ನಿಲ್ ಸಿಂಗ್ ಇರೋ ಅಡ್ವಾಂಟೇಜ್ ಏನಂದ್ರೆ ಅವ್ರದ್ದು ಆರ್ಮ್ ಬಾಲ್ ತುಂಬಾ ಕಂಟ್ರೋಲ್ ಅಲ್ಲಿ ಆಗ್ತಾರೆ, ಶಾರ್ಟ್ ಬೀಳಲ್ಲ. ಆಮೇಲೆ ಲೆಫ್ಟ್ ಹ್ಯಾಂಡರ್ಸ್ಗೆ ಅವೇ ಹಾಕೋದ್ರಿಂದ ನೀವು ಆಲ್ಮೋಸ್ಟ್ ರಾಂಗ್ ಏನು ಟುವರ್ಡ್ಸ್ ದ ಆಪೋಸಿಟ್ ಟು ದ ಆ್ಯಂಗಲ್ಲೇ ಆಡಬೇಕು ಅನ್ನೋ ಥರ ಬರುತ್ತೆ. ವಾರ್ನರ್ ಅದೇ ಮಾಡಿದ್ದು, ಕರೆಕ್ಟಾಗಿ ನಿಲ್ಲಿಸಿ ಅವೇ ಹಾಕೊಟ್ರು, ಟ್ರೈ ಮಾಡಿದ್ರು ಅಂತ. ಯಾರು ಗೆಲ್ಬಹುದು ಇವತ್ತು? ನನ್ಗೆ ಗೊತ್ತಿರೋಂಗೆ RCB ಗೆಲ್ಲುತ್ತೆ. ಇನ್ ಕೇಸ್ ಮಳೆ ಬಂದಿಲ್ಲ, ಮಳೆ ಏನಾದರೂ ಒಂದು ಡ್ರಾಪ್ ಬಿತ್ತು ಅಂತಂದ್ರೂ ಇದು ಕಂಪ್ಲೀಟ್ CSK ಕಡೆ ಹೋಗುತ್ತೆ ಅಂತ. ಮಳೆ ಇಲ್ಲ ಅಂತಂದ್ರೆ ಎಲ್ಲ ಒಂದು ಕಾಣಿಸ್ತಾ ಇರೋದು RCB. ಅಲ್ಲ, ಗೆಲ್ಲೋದಕ್ಕಿಂತ ಮಾರ್ಜಿನ್ ಇಂದ ಗೆಲ್ಲಬೇಕು, ಅದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಯಾವ ರೀತಿ ಒಂದು ಪ್ರಿಪೇರ್ ಆಗಿ ಬರ್ತಾರೆ CSKಗೆ, RCBಗೆ ಯಾವ ರೀತಿ ಪ್ರೆಷರ್ ಇದೆಯೋ ಸೇಮ್ ಪ್ರೆಷರ್ ಅವ್ರಿಗೂ ಏನಿದೆ. ನಾವು ಗೆಲ್ಲೋದಷ್ಟೇ ಅಲ್ಲ, ರನ್ ರೇಟ್ ಇಂದಾನು ಗೆಲ್ಲಬೇಕು RCB ಅವ್ರಿಗೆ, ಅವ್ರದ್ದು ಹೌದು. ಆದ್ರೆ CSKಗೆ ಗೆಲ್ದ್ರೆ ಸಾಕು, ಕ್ವಾಲಿಫೈ ಆಗ್ಬೇಕು ಅವ್ರಿಗೆ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ಅಫ್ಕೋರ್ಸ್ RCB ಗೆಲ್ತಾರೆ. ಯಾಕಂತಂದ್ರೆ ನೀವು ನೋಡಿ, ಸ್ಟಾರ್ಟಿಂಗ್ ಏನೋ CSK ಜೊತೆ ಸೋತ್ರು ಇವರು, ಆನಂತರ ಸೋತ್ರು, ಆನಂತರ ಒಂದು ಮ್ಯಾಚ್ ಗೆದ್ರು, ಕಂಟಿನ್ಯೂಸ್ ಆಗಿ ಸೋತ್ರು. ಬಟ್ ಆನಂತರ ಕಂಟಿನ್ಯೂಸ್ ಆಗಿ ಗೆದ್ರು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟು ವಾಪಸ್ ಒಂದು ಫಿನಿಕ್ಸ್ ತರ ವಾಪಸ್ ಬರೋದಿದೆಯಲ್ಲ, ಸೊ ಅದು ಮೆಂಟಲ್ ಇದನ್ನ ಡಿಫ್ರೆಂಟ್ ಆಗಿ ಕೊಡ್ತದೆ ಒಂದು ಗೇಮ್ಗೆ. ಸೊ ಅಫ್ಕೋರ್ಸ್ ಅದು ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಇನ್ನೊಂದು ಹಿಸ್ಟ್ರಿ ನೀವು ನೋಡಿ, May 18th ಇನ್ ಫೇವರ್ ಆಫ್ RCB. ಸೊ RCB ಗೆಲ್ಲೋದು ಎಷ್ಟು ಪರ್ಸೆಂಟೇಜ್ ಇದೆ ಅವಕಾಶ? RCB 100 60-40 ಅಂತೀನಿ ಸರ್. 60-40. ಬಟ್ RCB 60% ಗೆದ್ದೇ ಗೆಲ್ಲತ್ತೆ ಅಂತ. ಯಾಕಂದ್ರೆ ಅವ್ರಿರೋ ಫಾರ್ಮ್ ಇರ್ಬೋದು, ಇನ್ನೊಂದು ಅವ್ರಿಗಿರೋ ಮೈಂಡ್ ಸೆಟ್ ಇರ್ಬೋದು, ಇನ್ನೊಂದು ಈ ದಿನ ಎನರ್ಜಿ ನೋಡ್ತಾ ಇದ್ರೆ ಕಳೆದ ಪದದಲ್ಲಿ ಯಾವ ರೀತಿಯ ಡೆಲ್ಲಿ ಸರ್ ಹೇಳಿದ್ರು ಆಕ್ಚುಲ್ ಆಗಿ ಅವ್ರಿಗೆ ಬರ್ತಾ ಪ್ರೆಷರ್ ಇರುತ್ತೆ ಅಂತ. ಅದು ಈ ಮ್ಯಾಚ್ ಇರೋದಲ್ಲ ಸರ್, ಅವರು 6 ಮ್ಯಾಚ್ ಯಾವಾಗ ಸೋತ್ರು ಕಂಟಿನ್ಯೂಸ್, ಅವತ್ತಿಂದ ಆ ಪ್ರೆಷರ್ ಇದೆ. ಸೊ ಅವ್ರಿಗೆ ಗುಜರಾತ್ ಮೇಲೆ ಬಂದಾಗ 100 ಬೇಕಿತ್ತು, 16 ಓವರಲ್ಲಿ ಹೊಡೆಯೋಕೆ ಟ್ರೈ ಮಾಡಿದ್ರು. ನೆಕ್ಸ್ಟ್ ಮ್ಯಾಚ್ ಮತ್ತೆ ಗುಜರಾತ್ ಮೇಲೆ ಬಂದಾಗ ಅದೇ 12 ಓವರ್ಗೆ ಹೊಡಿಬೇಕು ಅಂತ ಟ್ರೈ ಮಾಡಿ 6 ವಿಕೆಟ್ ಹೋಗಿದ್ದು. ಸೊ ಆ ರನ್ ರೇಟ್ನ ಪ್ರಿಪೇರ್ ಆಗಿದ್ದಾರೆ ಅವ್ರು. ಅಂದ್ರೆ ಇವತ್ತು ಸಡನ್ ಆಗಿ ಬಂದು 18 ಓವರ್ಸ್ ಹೊಡೆದ್ಬಿಡು ಅನ್ನೋದಕ್ಕೆ ಬಂದಿಲ್ಲ ಅವರು. ನಮಗೆ RCB ಅವ್ರಿಗೆ ಇನ್ನೊಂದು ಲಕ್ ಏನು ಅಂತಂದ್ರೆ, ಈ ಸೀಸನ್ ಅಲ್ಲಿ ಒಂದು ವಿಕೆಟ್ ಬಿದ್ದಿದ್ ಕೂಡ್ಲೆ ಲೈನ್ ಆಗಿ ವಿಕೆಟ್ ಬೀಳ್ತಿಲ್ಲ. ಯಾರೋ ಒಬ್ಬರು ನಿಂತ್ಕೋತಿದ್ದಾರೆ. ರಜತ್ ಪಾಟಿದಾರ್ ಮೇನ್ ಆಡ್ತಾ ಇರೋದು. ಒಂದು ರೀಸನ್ಗೆ ನಮ್ಗೆ 200+ ಸ್ಕೋರ್ ಮಾಡೋದಕ್ಕೆ ನಾನು ಕೇಳೋದಿಲ್ಲ, ನೀವು RCB ಅಂತಾನೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ನೋಡಿದ್ರಲ್ಲ ವೀಕ್ಷಕರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ ಆಗತ್ತೆ. ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಮಳೆ ಬಂದಿಲ್ಲ ಅಂತಂದರೆ 20 ಓವರ್ ನೋಡೋದಕ್ಕೆ ಮಜಾ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಿ, ಇನ್ನು ಅರ್ಧ ಗಂಟೆ ಯಾವಾಗ ಆಗಿಬಿಡುತ್ತೆ ಅಂತೇಳಿ. 7:30. ಸೊ ಈಗ 7 ಗಂಟೆ. ಸೊ ಹಾಗಾಗಿ ಇನ್ನೇನು 30 ನಿಮಿಷಗಳ ಕಾಲ. ಸೊ ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಿ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. I just want to let everyone know, ಇದು RCB ಹೊಸ ಅಧ್ಯಾಯ.